ಆ ವಿವೇಕಾನಂದರು ಮಾತಾಡಿದ ತಕ್ಷಣ ಅದೊಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಯಾಕೆ ಹೇಳಿ, ಯಾಕೆ ಮಿಂಚು ಪ್ರವಹಿಸ್ತು ಅಂದ್ರೆ ನಡೆ ಮತ್ತು ನುಡಿಯ ಸಿದ್ಧಾಂತ ನಮ್ಮ ಸಂತ ವಿವೇಕಾನಂದರು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥ ಆ ವಾಗ್ಜರಿ ಇತ್ತಲ್ಲ, ಆ ಧ್ವನಿ ಇತ್ತಲ್ಲ, ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತೇಳಿ ಅದ್ರ ನಿಜವಾದಂತ ಸಹೋದರತ್ವ ಇತ್ತು ಅಂತೇಳಿ. ಏನಣ್ಣ ಬಡವಂತ ಬಿಟ್ಟು ಹೋಗ್ತೀರಣ್ಣ, ನಮ್ಮನ್ನ ಯಾಕಣ್ಣ ಕೇಳಿಲ್ಲ ಅಣ್ಣ, ಇಂಥ ಕೆಲಸ ಮಾಡ್ತಿದ್ರೆ ಊರಾಗೆ ಅಣ್ಣ ನಮ್ಮ ಬಿಟ್ಟು ಹೋದ್ರೆ ಅಣ್ಣ ನಮ್ಗೆ ಅವಮಾನ ಹಂಗೆಲ್ಲ ಬೇಜಾರು ಮಾಡ್ಕೊಬೇಡ ಪಾಪ ನೀನೇನಿಕ್ಕು ಬಾರಣ ಸುಮ್ಮನ ನಾ ಇದಕ್ಕೆ ಅಂತೇಳಿ ಮೂರ್ಸನ್ನ ತೆಗೆದಿಟ್ಟಿದ್ದೀನಿ ಅಂತೇಳಿ. ಸರ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕೂಲಿ ಮಾಡ್ತಕ್ಕಂಥ ತಾಯಿ ಅವ್ರು ನಮ್ಮ ಕೈ ಕೊಟ್ಟಿದ್ದು 101 ರೂಪಾಯಿ. ಆದ್ರೆ ನಾವು ದೇವ್ರನ್ನಂತೂ ನೋಡಿಲ್ಲ, ಮಹೇಶಣ್ಣನ ಮನೇಲಿ ದೇವ್ರು ಕಂಡು ಬಂದಿದ್ದೀವಿ. ಯಾಕೆಂದ್ರೆ ಅವ್ರ ತಾಯಿ ನುಡಿ ಮಾತಾಡಿದ್ರೆ ಬಾಯಲ್ಲಿ ಇದು ಆಗುತ್ತೇನೋ ಅನ್ನೋವರೆಗೂ ಅವ್ರು ಇಲ್ಲಿ ಏನ್ ಮಾತಾಡ್ತಾ ಇದಾರೆ ಅವ್ರ ಮನೇಲಿ ಎಲ್ಲರಿಗೂ ಅದೇ ಸಂಪ್ರದಾಯ ಇದೆ. ಬಹಳ ಖುಷಿಯಾಗಿದೆ. ನೀವು ಹೇಳಿದಂಗೆ ನಮ್ದು 1 ವರ್ಷ ಎಲ್ಲ ಜಾಸ್ತಿ ಆಗಿದೆ. ಅಂತ ಸ್ವಾರ್ಥತೆಯಿಂದ ಆ ಸ್ವಾರ್ಥತೆಯ ಆ ಒಂದು ಆತ್ಮ ಕಲ್ಯಾಣದ ಹೊರಗೆ ಬಂದ್ಬಿಟ್ಟು ನೀನು ಮಾಡಬೇಕಾದ ಜಗತ್ ಕಲ್ಯಾಣ ಇದೆ ಅಂತ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತಲ್ಲ, ಏನೇನಾಗುತ್ತೆ, ರವೀಂದ್ರನಾಥ್ ಠಾಕೂರ್ ಈ ಮಾತನ್ನು ಹೇಳ್ತಾರ, ಈ ಜಗತ್ತಿನಲ್ಲಿ ಅಲ್ಲಿವರೆಗೂ ಸ್ಥಾಪಿತವಾದಂತಹ ಬಹುದೊಡ್ಡದಾದಂತಹ ಘೋಷವಾಕ್ಯ ಅಂದ್ರೆ ರೋಷನ್ ಗುರುದೇವೋಭವ, ಆಚಾರ್ಯ ದೇವೋಭವ, ಮಾತೃದೇವೋಭವ ಅಂತೇಳಿ. ಅಲ್ಲಿಂದ ಟರ್ನಿಂಗ್ ಪಾಯಿಂಟ್ ಅದಲ್ಲ. ಅದು ಏನ್ ಹೇಳ್ತಾರೆ ವಿವೇಕಾನಂದರಿ ಪರಮಹಂಸರು ಹೇಳ್ತಕ್ಕಂಥದ್ದು, ಇವತ್ತಿಂದ ನೀನು ಸಂಕಲ್ಪ ಮಾಡು, ಯಾವುದು ನಿನ್ನ ಕಾಯಕ ಅಂದ್ರೆ ದೀನ ದೇವೋಭವ, ದಲಿತ ದೇವೋಭವ, ದರಿದ್ರ ದೇವೋಭವ, ಪಾಪಿ ದೇವೋಭವ, ರೋಗಿ ದೇವೋಭವ. ಏನ್ ಆಶ್ಚರ್ಯ ಅಲ್ವಾ? ಇಡೀ ಜಗತ್ತಿನಲ್ಲಿ ಒಬ್ಬ ಸಂತ ಪರಂಪರೆಯಲ್ಲಿ ಪ್ರಾಯಶಃ ಅಂತ ಒಂದು ಅದ್ಭುತವಾದಂತಹ ಘೋಷವಾಕ್ಯ ಮೊಳಗಿದ್ದಿದೆಯಲ್ಲ, ಅದು ಪರಮಹಂಸರ ಕಾರಣದಿಂದ ವಿವೇಕಾನಂದರಿಂದ ಜಾಗೃತವಾಯಿತು ಅಂತೇಳಿ. ಆದ್ಮೇಲೆ 1887ರಲ್ಲಿ ರಾಮಕೃಷ್ಣ ಆಶ್ರಮ ಪ್ರಾರಂಭ ಆಗುತ್ತೆ. ಅವರು 88ರಲ್ಲಿ ಪೂರ್ಣ ಪ್ರಮಾಣದ ಪರಿವ್ರಾಜಕರಾಗಿ ಕಾವಿದಾರಿಗಳಾಗಿ ಆ ಮುಖೇನ ಅಧಿಪತ್ಯವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಎಲ್ಲ ಕಡೆ ಪರ್ಯಟನೆ ಮಾಡ್ತಾರೆ, ಇಡೀ ದೇಶ ಸುತ್ತಾರೆ. ಅವರು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಋಷಿಕೇಶ್ಗೆ ಹೋಗ್ತಾರೆ, ಹರಿದ್ವಾರ್ಗೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ, ಎಲ್ಲ ಕೇದ್ರಿ ಮಹಾರಾಜನ ಸಂಪರ್ಕ ಮಾಡ್ತಾರೆ, ಮೈಸೂರಿಗೆ ಬಂದು ಮಹಾರಾಜನ ಸಂಪರ್ಕ ಮಾಡ್ತಾರೆ, ಬೆಳಗಾವಿಗೆ ಬರ್ತಾರೆ, ಎಲ್ಲ ಇಡೀ ದೇಶ ಪರ್ಯಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ಕನ್ಯಾಕುಮಾರಿಗೂ ಬರ್ತಾರೆ, ಭೂಷಿತ ಅದು ಅಂತೇಳಿ ಕನ್ಯಾಕುಮಾರಿಗೂ ಬರ್ತಾರೆ. ಅಲ್ಲಿ ನಿಂತು ಆ ಏನು ಕಿರನಾರ ಕಡೆಯಲ್ಲಿರ್ತಕ್ಕಂಥ ಬಂಡೆ ಮೇಲೆ ನಿಂತ್ಕೊಂಡು ಜ್ಞಾನಾಸಕ್ತರಾಗಿ ಕುವೆಂಪುರವರು ಸ್ವಾಮಿ ವಿವೇಕಾನಂದ ಅಂತಕ್ಕಂಥ ಪುಸ್ತಕದಲ್ಲಿ ಅಮೋಘವಾಗಿ ಬರೀತಾರೆ ಅವರು ಅದನ್ನ ಅಂತೇಳಿ. ಪ್ರಾಯಶಃ ಅಲ್ಲಿಂದ ತೀರ್ಮಾನ ಮಾಡ್ತಾರೆ, ಭಗವಂತ ನನ್ನ ಸಂಕಲ್ಪ ಇಷ್ಟೇ, ಪ್ರಾಯಶಃ ಎಂದೂ ಕೂಡ ನಾನು ಸ್ವಾರ್ಥಕ್ಕಾಗಿ ಈ ಕಾವಿ ಅಂತಕ್ಕಂಥದ್ದು, ಸನ್ಯಾಸದ ಪದವಿ ಅಂತಕ್ಕಂಥದ್ದು, ಧನದಾಸೆಗಾಗಿ ಸಂಪತ್ತಿಗಾಗಿ ಎಂದೂ ಕೂಡ ದುರ್ಬಳಕೆ ಮಾಡ್ಕೊಳ್ಳಲ್ಲ. ನಾನೇನಾದ್ರೂ ಕೂಡ ಈ ಸನ್ಯಾಸತ್ವ ಅಂತಕ್ಕಂಥದ್ದು ಇದ್ದಿದ್ರೆ, ಈ ಆಧ್ಯಾತ್ಮಿಕವಾದಂಥ ವೀರತನ ಅಂತಕ್ಕಂಥದ್ದು ಇದ್ರೆ ಅದು ಬಡವರ ಏಳಿಗೆಗಾಗಿ, ಎಲ್ಲರ ಕಲ್ಯಾಣಕ್ಕಾಗಿ ಇನ್ನು 100 ಜನ್ಮ ಬಂದರೂ ಕೂಡ ಜನ್ಮ ತಾಳ್ತಾನೆ, ಅದನ್ನೇ ಮಾಡ್ತಾನೆ. ಒಂದು ಕ್ರಿಮಿ ಕೂಡ, ಒಂದು ಕೀಟ ಕೂಡ ಬಾಧೆಯಿಂದ ನರಳ್ತಾ ಇದೆ ಅಂದ್ರೆ ನಾನು ಸುಖವಾಗಿರ್ಲಿಕ್ಕೆ ಇಷ್ಟಪಡಲ್ಲ, ಸುಖ ಇರಲೂಬಾರದು ಅಂತಕ್ಕಂಥ ವಿಶೇಷವಾದಂಥ ಸಂಕಲ್ಪವನ್ನ ಅವರು ಕನ್ಯಾಕುಮಾರಿಯಲ್ಲಿ ಅಲ್ಲಿ ಆ ಬಂಡೆಗದ ಮೇಲೆ ಕೂತು, ವಿವೇಕಾನಂದರ ನೋಡಿದಿರಲ್ಲ ನೀವು, ಅಲ್ಲಿ ಕೂತು ಮಾಡ್ತಕ್ಕಂಥ ಒಂದು ಸಂಕಲ್ಪ ಅಂತೇಳಿ, ಅಲ್ಲಿ ಕೂತು ಮಾಡ್ತಕ್ಕಂಥ ಒಂದು ಪ್ರತಿಜ್ಞೆ ಅಂತೇಳಿ, ಅಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ವಚನ ಅಂತೇಳಿ ಪ್ರಾಯಶಃ ಇಲ್ಲಿಂದ ಪ್ರಾರಂಭ ಆಗಿದ್ದು. ನೆಕ್ಸ್ಟ್ ನಡೆದಿದ್ದೆಲ್ಲ ಒಂದು ಇತಿಹಾಸ ಅಂತೇಳಿ, ಎಲ್ಲಿವರೆಗೂ ನಡೆಯುತ್ತೆ ಇತಿಹಾಸ ನಿಮಗೆ ಗೊತ್ತದ. ನಿಮಗೆ ವಿಶೇಷವಾದಂಥ ಸಂಪರ್ಕ ನಾನು ಆಗಾಗ ಹೇಳ್ತಿರ್ತೀನಿ, ಎತ್ತಣ ಮಾಮರ ಎತ್ತಣ ಹೋಗಿಲಿ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತೇಳಿ 12ನೇ ಶತಮಾನದಲ್ಲಿ ಅಲ್ಲಮೊಬ್ಬರುಗಳು ಪ್ರಶ್ನೆ ಮಾಡ್ತಾರಲ್ಲ, ಇಲ್ಲಿ ಕೂತಿರ್ತಕ್ಕಂಥ ವಿವೇಕಾನಂದರ ಪ್ರಿಯ ಜಿಜ್ಞಾಸಗಳಿಗೆ ಒಂದು ಪ್ರಶ್ನೆ ಬರುವುದಲ್ವಾ, ಏನಪ್ಪಾ ಎತ್ತಣ ಚಟ್ನಳ್ಳಿ ಎತ್ತಣ ವಿವೇಕಾನಂದ ಎತ್ತಣಿದೆತ್ತ ಸಂಬಂಧವ ಅಂದ್ರೆ ಆ ಸಂಬಂಧಕ್ಕೊಂದು ಕನೆಕ್ಷನ್ ಇದೆ ಅಂತೆ. ನಾನು 2008ನೇ ಇಸ್ವಿನಲ್ಲೇ ಪ್ರಥಮ ಬಾರಿ ಶಿಕಾಗೋಗೆ ಹೋದಂಥ ಸಂದರ್ಭದಲ್ಲಿ ಅಕ್ಕ ಸಮ್ಮೇಳನಕ್ಕೆ ವಿವೇಕಾನಂದರು ಭಾಷಣ ಮಾಡಿದಂಥ ಜಾಗದಲ್ಲಿ ನಿಂತು ಆ ಸುಖ ಅನುಭವಿಸಿ ಬಂದವನು ಅಂತೆ, ಆ ವೈಬ್ರೇಷನ್ ಪಡೆದು ಬಂದವನು ನೋಡಿ ಒಂದು ಅನುಭವ ಅಂತೆ. ಆ ಕಾರಣಕ್ಕೆ ಅದು ನನಗೆ ವೈಯಕ್ತಿಕವಾಗಿ ಖುಷಿ ಕೊಟ್ಟಂತ ಸಂಬಂಧ ಅಂದ್ರೂ ಕೂಡ ಮತ್ತೊಂದು ವಿಶೇಷವಾದಂಥ ಸಂಬಂಧ ಅಂದ್ರೆ ಆ ಚಿಕ್ಕಮಗಳೂರಿಗೂ ಮತ್ತು ಚಿಕಾಗೋಗೂ ಇರ್ತಕ್ಕಂಥ ಸಂಬಂಧ ಅಂತೆ. ಇಲ್ಲೇ ಇದ್ದಂತ ಅಳಸಿಂಗ ಪೆರುಮಾಳ್ ಅವರ ಸಹಕಾರದಿಂದ ಆ ವಿವೇಕಾನಂದರನ್ನ ನಮಗೆ ಚಿಕಾಗೋ ಕಳಿಸ್ಲಿಕ್ಕೆ ಬೇಕಾದಂತ ಧನ ಸಂಗ್ರಹ ಮಾಡಿದಂಥ ಪುಣ್ಯಭೂಮಿ ಇದೆಯಲ್ಲ, ಅದು ಕೂಡ ನಮ್ಮ ಚಿಕ್ಕಮಗಳೂರು ಅಂತಕ್ಕಂಥದ್ದು ಭಾಷೆಯ ಖುಷಿಯ ಸಂಗತಿ. ಈ ಒಂದು ಬೇರಿನ ಸಂಬಂಧದ ಆಧಾರದ ಮೇಲೆ, ಇಂಥ ಪವಿತ್ರವಾದಂಥ ಬಾಂಧವ್ಯದ ಆಧಾರದ ಮೇಲೆ ಆ ವಿವೇಕಾನಂದರ ಬಗ್ಗೆ ಮೆಲುಕಾಗ್ತಕ್ಕಂಥದ್ದೇ ದೊಡ್ಡ ಸಂಗತಿ ಅಂತೇಳಿ ಆಗುತ್ತೆ. ನಿಮಗೆ ನೋಡಿ, ಹೋಗುವಾಗಲೇ ಅವರಿಗೆ ದೇಶೋದ್ಧಾರದ ಕಾರ್ಯ ಅಂತೇಳಿ ಅವತ್ತು ಹೋಗ್ತಾರೆ. ಅವರು ಫೆಬ್ರವರಿ ತಿಂಗಳಲ್ಲಿ ಬಾಂಬೆಯಿಂದ ಹಡಗಲ್ಲಿ ಹೊರಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಸುಮಾರು 6 ತಿಂಗಳ ಕಾಲ ಪ್ರಯಾಣ ಮಾಡ್ತಾರೆ. ಅವ್ರ ಜೊತೆ ಜೇಮ್ಸ್ ಹೆಚ್ ಟಾಟಾ ಇರ್ತಾರೆ. ಇವತ್ತೇನಾದ್ರೂ ಟಾಟಾ ಇನ್ಸ್ಟಿಟ್ಯೂಟ್ ಇದ್ರೆ, ಟಾಟಾ ಕಾರ್ಖಾನೆ ಬಂದಿದ್ರೆ, ಕೈಗಾರಿಕವಾಗಿ ನಮ್ಮ ದೇಶದ ಕ್ರಾಂತಿ ಆಗಿದ್ರೆ ಅವತ್ತೇ ಬೇಡಿಕೆ ಇಡ್ತಾರೆ, ಭಾರತದಲ್ಲಿ ಟಾಟಾ ಅವರೇ ನಿಮ್ಮಂತವ್ರು ಇಂಥ ಕಾರ್ಖಾನೆ ಮಾಡಬೇಕು ಅಂತೇಳಿ, ಕೈಗಾರಿಕೋದ್ಯಮಿ ಆಗಬೇಕು ಅಂತೇಳಿ. ಆ ಮುಖೇನ ರಾಷ್ಟ್ರ, ಆ ಮುಖೇನ ನಿರುದ್ಯೋಗ ಹೋಗ್ಬೇಕು, ಆ ಮುಖೇನ ಯುವಕರಿಗೆ ಕೆಲಸ ಸಿಗ್ಬೇಕು. ಏನೆಲ್ಲ ವಿಷನ್ ಅಲ್ವಾ,
ಏನೆಲ್ಲ ದೂರದೃಷ್ಟಿಯವಲ್ಲ. ಇದು ಪಯಣದಲ್ಲಿ, ಹಡಗಿನ ಪಯಣದಲ್ಲಿ ಆದಂತ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಜಗತ್ತಿಗೆ ಅಂತೇಳಿ. ರೈಟ್, ಅಲ್ಲಿ ಹೋಗ್ತಾರೆ, ಪ್ರಾರಂಭ ಆಗುತ್ತೆ. ನಮ್ಮ ಡೇಟ್ ಪ್ರಕಾರ ಜನವರಿ 11ನೇ ತಾರೀಕು 1893 ಇಸ್ವಿನಲ್ಲಿ. ಅದು ಸೆಪ್ಟೆಂಬರ್ ಅಲ್ಲಿ 10ನೇ ತಾರೀಕು, ನಮ್ಮಲ್ಲಿ 11ನೇ ತಾರೀಕು, ಒಂದು ದಿವಸ ನಾವು ಮುಂದಿರ್ತೀವಿ ಅಂತೇಳಿ. ಅದೊಂದು ಮಹಾ ತಿರುವಿನ ಕಾಲ ಅಂತೇಳಿ, ಅದೊಂದು ರಸಗಳಿಗೆಯ ಕಾಲ ಅಂತೇಳಿ. ನನಗೆ ಏನು ಆಶ್ಚರ್ಯ ಅಂದರೆ, ಈ ವಾಸ್ತವವಾಗಿ ಶಿಕಾಗೋದಲ್ಲಿ ಧರ್ಮ ಸಮ್ಮೇಳನ ಪ್ರಾರಂಭ ಆಗಲಿಕ್ಕೆ ಅವ್ರು ಅನೇಕ ಪ್ರಾಜ್ಞರು ಬರೀತಾರೆ. ಅವರೇನು ಎಲ್ಲ ಧರ್ಮ ಸಮನ್ವಯ ಮಾಡಬೇಕು, ಎಲ್ಲ ಧರ್ಮ ಒಂದೇ ಸಾರಬೇಕು ಅಂತೇನಲ್ಲ. ಅಲ್ಲ, ಅಲ್ಲಿ ವಾಸ್ತವವಾಗಿ ಸರ್ವಧರ್ಮ ಸಮ್ಮೇಳನ ಪ್ರಾರಂಭ ಆಗಿದ್ದು ಇಡೀ ಜಗತ್ತಲ್ಲಿ ಕ್ರಿಶ್ಚಿಯನ್ ಧರ್ಮ ಗ್ರೇಟ್, ಅದು ಮೀರಿದಂಥ ಧರ್ಮ ಇಲ್ಲ ಅಂತಕ್ಕಂಥದ್ದನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಉದ್ದೇಶದಿಂದಲೇ ಅಲ್ಲಿ ಆ ಸಮ್ಮೇಳನ ಆಯೋಜನೆ ಮಾಡಿರ್ತಾರೆ. ಅದು ವಿಶೇಷ ಅಂದರೆ ಪ್ರಾಯಶಃ ಅಲ್ಲೊಬ್ಬರು ಅದ್ಭುತವಾದಂಥ ವಕೀಲರಿರ್ತಾರೆ ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವ್ರು ಅಂತೇಳಿ. ಅವರು ಜಾನ್ ಮೆರಲ್ ಅಂತೇಳಿ, ಜಾನ್ ಮೆರಲ್ ಅವರು ಆ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ಅವರು ತುಂಬ ಉದಾರವಾದಿ ಅಂತೇಳಿ. ಅವ್ರ ಉದ್ದೇಶ ಮಾತ್ರ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಂತರು ಬರಬೇಕು, ಆ ಎಲ್ಲ ಧರ್ಮದ ಪ್ರವರ್ತಕರು ಬರಬೇಕು ಅಂತಕ್ಕಂಥದ್ದೇ ಅವರ ಅಭಿಲಾಷೆ ಇರುತ್ತೆ. ಒಂದು ಆ ಧರ್ಮದ ಯಶಸ್ಸು ಏನು ಅನ್ನೋದ್ರ ಬಗ್ಗೆ ಅಲ್ಲೊಂದು ಸೈನ್ಸ್ ಕಮಿಟಿ ಮಾಡಿರ್ತಾರೆ, ವಿಜ್ಞಾನದ ಸಮಿತಿ ಮಾಡಿರ್ತಾರೆ. ಅಲ್ಲೊಬ್ರು ಇನ್ನೊಬ್ರು ಮೆರಿನಿಯನ್ ಅಂತಕ್ಕಂಥವ್ರು ಆ ವಿಜ್ಞಾನ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ನಿಮಗೆ ನಾವು ಕಾರ್ಯಕ್ರಮ ಮಾಡಿದ್ರೆ ನಾಳೆ ICD ಪೇಪರಲ್ಲಿ ಬರುತ್ತೆ. ಇದಾದ್ಮೇಲೆ ನಿಮಗೆ ಗೊತ್ತಿದೆ ಎಲ್ಲ ಟಿವಿನಲ್ಲಿ ಬರುತ್ತೆ. ಈಗ ಅವತ್ತು ಹಂಗೆ ಎಲ್ಲ ಕಾರ್ಯಕ್ರಮ ಆದಮೇಲೆ ಪತ್ರಕರ್ತರು ಅವರು ಸಂದರ್ಶನ ಮಾಡ್ತಾರೆ, ರಿಸಲ್ಟ್ ಬಗ್ಗೆ ಏನು, ಔಟ್ಪುಟ್ ಏನು, ಏನಾಯ್ತು ಅಂತ ಕೇಳಿದಂಥ ಸಂದರ್ಭದಲ್ಲಿ ಆ ಸೈನ್ಸ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಒಬ್ರು ಅದ್ಭುತವಾದ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅದು. ನ್ಯೂಯಾರ್ಕ್ ಟೈಮ್ಸಲ್ಲಿ, ವಾಷಿಂಗ್ಟನ್ ಟೈಮ್ಸಲ್ಲಿ ಅದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಅದು ಏನು ಸುದ್ದಿ ಗೊತ್ತಾ ನಿಮಗೆ? ಅವತ್ತಾಗಲೇ ಅವ್ರು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅವ್ರು ಸೆಪ್ಟೆಂಬರ್ 10ನೇ ತಾರೀಕು 11ನೇ ತಾರೀಕು ಭಾಷಣ ಮಾಡಲ್ಲ. ಅವ್ರು ಅವತ್ತು ಕೊಟ್ಟರು ಸಮೇತ ಒಂದು ಹಿಂಜರಿಕೆ ಅವರಿಗೆ. ಇಡೀ ಧರ್ಮ ಸಂಸತ್ತಿನ ಜಗತ್ತಿನ ಒಂದು ದೊಡ್ಡ ಪ್ರಾತಿನಿಧಿಕ ಸಭೆಯನ್ನು ಅವರು ಮಾತಾಡ್ತಿರ್ಬೇಕು ಅಂದರೆ ಒಂದು ಸಣ್ಣ ಹಿಂಜರಿಕೆ ಇರುತ್ತೆ. ಅವ್ರು ಹೇಳ್ತಾರೆ ನೆಕ್ಸ್ಟ್ ನಿಮ್ದು ಅಂದರೆ, ಇಲ್ಲ ಸರ್ ನೆಕ್ಸ್ಟ್ 4 ಗಂಟೆಗೆ ಕೊಡಿರ್ತಾರೆ, ಇಲ್ಲ ಮತ್ತೇನೋ 12ನೇ ತಾರೀಕು ಫಿಕ್ಸ್ ಮಾಡ್ತಾರೆ, ಇಲ್ಲ ಸರ್ ಇನ್ನೊಂದು ದಿವಸ ಟೈಮ್ ಬೇಕು ಅಂತಾರೆ. ಕಡೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕಡೆಗೆ 18ನೇ ತಾರೀಕು ಅವ್ರ ಪ್ರಥಮ ಭಾಷಣ. ಅವತ್ತು ಅವಕಾಶ ಸಿಗುತ್ತೆ ಅವರಿಗೆ. ಎಷ್ಟೊತ್ತು ಮಾತಾಡಿರ್ಬೋದು ಅವರು? ಪ್ರಾರಂಭದಿಂದ ಅವರು ಮಾತಾಡಿದ್ದು 3.25 ನಿಮಿಷ. ಗೊತ್ತಾ ನಿಮಗೆ? ಆ 3.25 ನಿಮಿಷದಲ್ಲಿ ನೀವು ಕೆಲವು ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರೆ ಇವೆಲ್ಲ ಬರ್ತದೆ ಗೊತ್ತಾ? ಪ್ರಿಪೋಸಿಷನ್ಸ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಅಂಡ್, ಐ, ಟು, ಇವೆಲ್ಲ ಸೇರಿಸ್ಬಿಟ್ರೆ ಅವು 1 ನಿಮಿಷ ಅದ್ರಾಗೆ ಹೋಗ್ಬಿಟ್ಟಿದೆ. 2.25 ನಿಮಿಷ ಅಷ್ಟೇ ಮಾತಾಡಿರೋದು. ಏನು ಮಾತಾಡಿದ್ರು ಅವರು? ಪ್ರಾರಂಭದ ಉದ್ಘೋಷ ಜಗತ್ತಲ್ಲಿ ಬೇಕಾದಷ್ಟು ಮಾತಾಡಿದ್ರು. ವಿವೇಕಾನಂದ್ರೆ ಫಸ್ಟ್ ಏನಲ್ಲ, ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಬೇಕಾದಷ್ಟು ಸರಿ ಮಾತಾಡಿದ್ದಾರೆ. ಆ ವಿವೇಕಾನಂದರು ಮಾತಾಡಿದ ತಕ್ಷಣ ಅದೊಂದು ವೈಬ್ರೇಷನ್ ಕ್ರಿಯೇಟ್ ಆಗ್ಬಿಡ್ತು. ಯಾಕೆ ಹೇಳಿ? ಯಾಕೆ ಮಿಂಚು ಪ್ರವಹಿಸ್ತು ಅಂದ್ರೆ, ನಡೆ ಮತ್ತು ನುಡಿಯ ಸಿದ್ಧಾಂತ ನಮ್ಮ ಸಂತ ವಿವೇಕಾನಂದರು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥ ಆ ವಾಗ್ಜರಿ ಇತ್ತಲ್ಲ, ಆ ಧ್ವನಿ ಇತ್ತಲ್ಲ, ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತೇಳಿ, ಅದ್ರಲ್ಲಿ ನಿಜವಾದಂತ ಸಹೋದರತ್ವ ಇತ್ತು ಅಂತೇಳಿ. ನಿಜವಾದಂತ ಒಂದು ಏನು ಆ ಬ್ರದರ್ಹುಡ್ಶಿಪ್ ಅಂತೀವಲ್ಲ, ಆ ನಿಜವಾದಂತ ಸತ್ವ ಇದ್ದ ಕಾರಣಕ್ಕೆ ಇಡೀ ಸಭೆ ಚಪ್ಪಾಳೆ ಹೊಡೆದ್ಬಿಡುತ್ತೆ. ನೆಕ್ಸ್ಟ್ ಡೇ ಇಡೀ ಪೇಪರ್ಗಳಲ್ಲಿ ಅದೇ ಸುದ್ದಿ ಅಲ್ವಾ? ಏನ್ ವಿವೇಕಾನಂದರು ಭಾರತದ ಬಂದಿರತಕ್ಕಂಥ ಕೆಂಪು ಸೂರ್ಯ ಅಂತೇಳಿ, ಏನು ಅರುಣ ಕಿರಣವನ್ನು ಹೊತ್ತು ಬಂದಂತ ಜಗತ್ತಿನ ಸಂತ ಅಂತೇಳಿ, ಏನು ಇಡೀ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ, ವಾಷಿಂಗ್ಟನ್ ಇಡೀ ಪೇಪರ್ಲಿ ಸುದ್ದಿ. ಅವತ್ತಿನ ಕಾರ್ಯಕ್ರಮದಲ್ಲಿ ಅನಿಬಿಸೆಂಟ್ ಭಾಗವಹಿಸಿರ್ತಾರೆ. ಆ ಸಮ್ಮೇಳನಕ್ಕೆ ಅನಿಬಿಸೆಂಟ್ ಸಮೇತ ಅವರೊಬ್ಬರು ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ಆ ಅನಿಬಿಸೆಂಟ್ ಒಂದು ಮಾತಾಡ್ತಾರೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ. ಪ್ರಾಯಶಃ 3.25 ನಿಮಿಷ ಮಾತಾಡಿದಂತ ಆ ವಿವೇಕಾನಂದರ ಗಳಿಗೆ ಹೆಂಗಿತ್ತು ಅಂದ್ರೆ, ಆ ಕ್ಷಣದಲ್ಲೇ ಅವರೊಬ್ರು ಜಗತ್ ಹೃದಯವನ್ನು ಗೆದ್ರು, ಆ ಮುಖೇನ ಜಗತ್ತಿನ ವಿಜಯಶಾಲಿ ಆದರು ಅಂತೆ. ಆ ಬೈ ಮೊಮೆಂಟ್ ಇಟ್ ಸೆಲ್ಫ್ ಹಿ ಬಿಕೇಮ್ ಎ ಚಾಂಪಿಯನ್ ಆಫ್ ದಿ ವರ್ಲ್ಡ್ ರಿಲಿಜಿಯಸ್ ವರ್ಲ್ಡ್ ಅಂತ. ಜಗತ್ತಿನ ಧಾರ್ಮಿಕ ಪ್ರಪಂಚದ ಚಾಂಪಿಯನ್ ಆಗಿದ್ದಿದೆಯಲ್ಲ ಆ 2.25 ನಿಮಿಷದಲ್ಲಿ ಅಂದ್ರೆ, ಇನ್ನೆಂಥ ವೀರವಾಣಿ ಅದು, ಇನ್ನೆಂಥ ಸಿಂಹಗರ್ಜನೆ ಇರಬೇಕಾದ್ರೆ ಅಂತೇಳಿ. ಪ್ರಾಯಶಃ ನನಗೆ ಅನ್ಸುತ್ತೆ ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅಲ್ಲಿ 8 ಧರ್ಮಗಳು ಅನ್ಯ ಧರ್ಮೀಯರು ಭಾಗವಹಿಸಿರ್ತಾರೆ. ಕ್ರಿಶ್ಚಿಯನ್ ಬಿಟ್ಟು ಯಾರ್ಯಾರು? ನಮ್ಮಲ್ಲಿ ಹಿಂದೂ ಧರ್ಮದಿಂದ ಹೋಗಿರ್ತಾರೆ, ಬೌದ್ಧ ಧರ್ಮದಿಂದ ಹೋಗಿರ್ತಾರೆ, ಜೈನ ಧರ್ಮದಿಂದ ಹೋಗಿರ್ತಾರೆ, ಯಹೂದಿ ಧರ್ಮದಿಂದ ಹೋಗಿರ್ತಾರೆ, ಕನ್ಫ್ಯೂಷಿಯಸ್ ಧರ್ಮದಿಂದ ಹೋಗಿರ್ತಾರೆ, ಮತ್ತೆ ಪಿಂಟೋ ಧರ್ಮದಿಂದ ಹೋಗಿರ್ತಾರೆ, ಇಸ್ಲಾಂ ಧರ್ಮದಿಂದ ಹೋಗಿರ್ತಾರೆ, ಜರಾದುಷ್ಟ್ರ ಧರ್ಮದಿಂದ ಹೋಗಿರ್ತಾರೆ. ಇಷ್ಟು 8 ಧರ್ಮಗಳು ಪಾಲ್ಗೊಂಡಿರ್ತಾವೆ ಅಲ್ಲಿ ಅಂತೇಳಿ. ಬಟ್ ಅವ್ರ ಕಡೆಗೆ ಒಂದು ಕನ್ಕ್ಲೂಷನ್ ಹೇಳ್ತಾರೆ. ಕಾರ್ಯಕ್ರಮದ ಆಯೋಜಕರು ಪ್ರಶ್ನವ್ರು ಕೇಳ್ತಾರಲ್ಲ, ನಮ್ಮ ಶಾಸ್ತ್ರಿಗಳಾಗಲಿ ನಮ್ಮ ರೋಹನ್ ಆಗಲಿ ಕೇಳಿದರೆ ಏನು ಔಟ್ಪುಟ್ ರಿಸಲ್ಟ್ ಅಂದರೆ, ಒಬ್ಬ ಕ್ರಿಶ್ಚಿಯನ್ ಆಗಿ ಒಂದು ಮಾತು ಹೇಳ್ತಾರೆ. ಸ್ಟೇಟ್ಮೆಂಟ್ ದಾಖಲಾಗಿದೆ, ಗಮನಿಸ್ಬೇಕು ನಿಮಗೆ. ನೋಡಿ, ಅಲ್ಲಿವರೆಗೆ ಈ ಜಗತ್ತಿಗೆ ಪ್ರೀತಿ ಪಾಠ, ಪ್ರೇಮ ಪಾಠ ಕೊಟ್ಟಿರ್ತಕ್ಕಂಥ ನಮ್ಮದೇ ಧರ್ಮ ಅಂತಕ್ಕಂಥ ಒಂದು ಹಾವು ನಮ್ಮ ಕ್ರಿಶ್ಚಿಯನ್ ಧರ್ಮಕ್ಕಿತ್ತು. ಶಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಎಲ್ಲ ಸಂತರು ಮಾತಾಡಿದ ಮೇಲೆ
ಪ್ರಾಯಶಃ ಈ ಕ್ರಿಶ್ಚಿಯನ್ ಧರ್ಮಕ್ಕಿಂತ ಮೀರಿದಂತ ಮನುಷ್ಯತ್ವದ ನಡವಳಿಕೆಗಳನ್ನ ವಿಸ್ತಾರ ಮಾಡ್ತಕ್ಕಂಥ, ಸಭ್ಯತೆ ಮತ್ತು ಸಂಸ್ಕೃತಿಯ ಪುನರುತ್ಥಾನ ಮಾಡ್ತಕ್ಕಂಥ, ಕಷ್ಟದಲ್ಲಿ ಇವರಿಗೆ ಮುರುಗ್ತಕ್ಕಂಥ, ಆಧ್ಯಾತ್ಮಿಕ ಶಕ್ತಿಯನ್ನ ಪರಿಚಯಿಸ್ತಕ್ಕಂಥ ಎಲ್ಲ ಒಂದು ಭವ್ಯವಾದಂತ ಧರ್ಮಗಳು ಈ ಜಗತ್ತಿನಲ್ಲಿ ಇದಕ್ಕಿಂತ ಭಾರಿ ಇದಾವೆ ಅಂತಕ್ಕಂಥ ಸತ್ಯ ಆ ಧರ್ಮ ಸಮ್ಮೇಳನ ಮಾಡಿದ ಮೇಲೆ ಗೊತ್ತಾಯ್ತು. ಅದರ ಪೂರ್ಣ ಪ್ರಮಾಣದ ಅರಿವನ್ನು ವಿಸ್ತಾರ ಮಾಡಿದ್ದು ನಮ್ಮ ಜಗತ್ತಿನ ಸಂತನಾಗಿರ್ತಕ್ಕಂಥ ವಿವೇಕಾನಂದರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ. ಹೆಂಗಿರ್ಬೋದಲ್ಲ ಔಟ್ಪುಟ್ ಅಂತಕ್ಕಂಥದ್ದು, ಹೇಗಿರ್ಬೋದಲ್ಲ ರಿಸಲ್ಟ್ ಅಂತಕ್ಕಂಥದ್ದು ಅಂತೇಳಿ. ಯಾಕೆ ಅವ್ರನ್ನ ವೀರವಾಣಿ ಅಂತೀವಿ, ಯಾಕೆ ಅದನ್ನ ಸಿಂಹಗರ್ಜನೆ ಅಂತೀವಿ? ಮಾತಾಡಿದವ್ರದ್ದೆಲ್ಲದೂ ಕೂಡ ಮಾತಾಗಿರಲ್ಲ ಅಲ್ವಾ? ವಿವೇಕಾನಂದರು ಮಾತಾಡ ಅಲ್ಲಿಂದ ಅಂತ ಬಿಡಿ, ಅಲ್ಲಿ ಇಡೀ ಧರ್ಮ ಸಮ್ಮೇಳನದಲ್ಲಿ ಕಡೆಗೆ 19ನೇ ತಾರೀಕು ಮಾತಾಡ್ತಾರೆ, 21ನೇ ತಾರೀಕು ಕಡೆಗೆ ಯಾವಾಗ ವಿವೇಕಾನಂದ ಭಾಷಣ ಹಿಡಿತೀರ ಆಗ ಬರ್ತೀವಿ ಅಂತೇಳಿ ಜನ ಬರಕತ್ತಿರ್ತಾರೆ. ಕಡೆಗಳಲ್ಲಿ ಗಲಾಟೆ ಮಾಡ್ತಾರೆ ಯಾಕೆಟ್ಟಿಲ್ಲ ಅಂತೇಳಿ. ಆ ಆಯೋಜಕರಿಗೆ ಒಂದು ಸಂಕಷ್ಟ ಆಗ್ಬಿಡುತ್ತೆ. ಏನಪ್ಪಾ ಅಂದ್ರೆ ಫಸ್ಟ್ ವಿವೇಕಾನಂದ ಇಟ್ಬಿಟ್ಟು ಜನ ಇಲ್ದಂಗೆ ಆಗ್ತಾರಲ್ಲ, ಹಾಗಾಗಿ ಕಾದ್ ಕಡೆಯವರೆಗೂ ಇಟ್ಕೊಂತಾರೆ. ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವ? ವಿವೇಕಾನಂದ ಜಾಣ್ಮೆ ಎಷ್ಟು ಅಧ್ಯಯನ ಮಾಡಿರ್ಬೋದು, ಎಷ್ಟು ವೇದಾಂತದ ಅಧ್ಯಯನ, ಭಗವದ್ಗೀತೆ ಅಧ್ಯಯನ ಏನೆಲ್ಲ ಮಾಡಿರ್ಬೋದಲ್ವಾ ಅಂತೇಳಿ ನಾನು ಅನ್ಕೊಂತೀನಿ. ಯಾಕದ ಸಿಂಹಗರ್ಜನೆ ಅಂದ್ರೆ, ಯಾಕದ ವೀರವಾಣಿ ಅಂದ್ರೆ ನಮ್ಮ ಟೈಟ್ಲ್ ಕೊಡ್ತಾ ಇದ್ದೆ, ದಿಟ್ಟ ನುಡಿಯ ಧೀರ ವೀರ ನಮ್ಮ ಸ್ವಾಮಿ ವಿವೇಕಾನಂದ ಟೈಟ್ಲ್ ಕೊಟ್ಟಾಗ ಯಾಕದನ್ನು ಕೊಟ್ವಿ ಅಂದ್ರೆ ರೋಲ್ ಈಗ ಗಮನಿಸಿ, ನಿಮಗೆ ಯಾರಿಗಾದ್ರೂ ಸಾಧ್ಯನಾ? ನಿಂತಿರ್ತಕ್ಕಂಥದ್ದು ಯಾವನೆಲ್ಲ ಕ್ರಿಶ್ಚಿಯನ್ರ ನೆಲದಲ್ಲಿ ನಿಂತಿಯರ್ರಿ, ಕ್ರಿಶ್ಚಿಯನ್ರ ಧರ್ಮದ ಪ್ರಾಯೋಜಕತೆ ವಹಿಸಿದ್ದಾರೆ. ಆ ನೆಲದಲ್ಲಿ ನಿಂತು ನಮ್ಮ ಧರ್ಮದ ಶ್ರೇಷ್ಠದ ಬಗ್ಗೆ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ ಅವರು. ನೋಡಿ, ಇಲ್ಲಿರ್ತಕ್ಕಂಥ ನಮ್ಮ ಕ್ರಿಶ್ಚಿಯನ್ ಧರ್ಮೀಯರು ಯಾರು ಕೂಡ ತಪ್ಪು ತಿಳ್ಕೊಳ್ಳಲ್ಲ ಅಂತೇಳಿ ಭಾವಿಸ್ತೀನಿ. ಹೇಳ್ಬೇಕಾದಂತ ಸತ್ಯ ಹೇಳ್ಬೇಕಾಗಿದೆ. ನಮ್ದು ನಮ್ಮ ಸನಾತನವಾದಂತ ಸೂಕ್ತಿ ಹೇಳ್ಕೊಟ್ಟಿರ್ತಕ್ಕಂಥ ಸತ್ಯ, ಅದು ಸತ್ಯಂ ಬ್ರೂಯ ಪ್ರಿಯಂ ಬ್ರೂಯಾತ್ ಅಂತೇಳಿ ಸತ್ಯ ಹೇಳಲೇಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಸನಾತನ ಸತ್ವ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವೇನಿದ್ದಿರಲ್ಲ ಕ್ರಿಶ್ಚಿಯನ್ ಧರ್ಮೀಯರು ಇದ್ದಿರಲ್ಲ, ನೀವು ಕ್ರಿಶ್ಚಿಯನ್ ಧರ್ಮೀಯರು ಧರ್ಮ ಪ್ರಸಾರಕ್ಕೋಸ್ಕರ ಭಾರತಕ್ಕೆ ಬರ್ತಿದ್ದಿರಲ್ಲ, ಇದು ಸಲ್ಲದ ಕೆಲಸ ಅಂತೇಳಿ, ಇದು ಬೇಕಾಗಿರೋ ಮಾಡಬೇಕಾದಂತ ಕೆಲಸ ಅಲ್ಲ ಅಂತೇಳಿ. ಯಾಕೆ? ನೀವು ಮಿಷನರೀಸ್ ಅಲ್ಲಿ ತಂದು ಅಲ್ಲಿ ದುಡ್ಡು ಸುರಿದು ಆ ಮುಖೇನ ಧರ್ಮ ಪ್ರಸಾರ ಮಾಡ್ತಾ ಇದ್ದೀರಲ್ಲ. ನೀವು ಗಮನಿಸಿ, ಇವತ್ತು ನಮ್ಮ ಧರ್ಮ ಬೇಕಾದಷ್ಟು ಅನಾದಿ ಕಾಲದಿಂದ ಧರ್ಮದ ನಾಡೆ ನಮ್ದು. ಆದ್ರೆ ನಮ್ಮ ದೇಶಕ್ಕೆ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅನ್ನ ಅಂತೇಳಿ. ಅಸ್ತಿರ್ತಕ್ಕಂಥ ಹೊಟ್ಟೆಗೆ ನೀವು ಧರ್ಮ ಪ್ರಸಾರ ಮಾಡ್ತೀರಿ ಅಂದ್ರೆ ನಿಮ್ ಧರ್ಮ ಒಪ್ಪುತ್ತಾ ನಿಮಗೆ? ಹಾಗಾಗಿ ನೀವು ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಧನ ಸಹಾಯ ಮಾಡಿ, ನೀವು ಆರ್ಥಿಕವಾದಂತ ಸಹಾಯ ಮಾಡಿ. ಇದನ್ನು ಮಾಡುವ ಮುಖೇನ ನೀವು ನಿಜವಾದಂತಹ ಧರ್ಮಬೀರುಗಳಾಗಬೇಕೆ ಹೊರತು ಇದು ನಿಜವಾದಂತ ಕಾರ್ಯ ಅಲ್ಲ ಅಂತಕ್ಕಂಥದ್ದನ್ನ ಆ ನೆಲದಲ್ಲಿ ನಿಂತು ಚಿಕಾಗೋದಲ್ಲಿ ಆ ಕ್ರಿಶ್ಚಿಯನ್ ನೆಲದಲ್ಲಿ ನಿಂತು ಮಾತಾಡ್ತಾರೆ ಅಂದ್ರೆ ಆ ವಿವೇಕಾನಂದದ್ದನ್ನ ಏನ್ ಅನ್ಬೇಕು? ಸಿಂಹಗರ್ಜನೆ ಅಂತ ಹೇಳ್ಬೇಕಲ್ವ, ಅದನ್ನ ವೀರವಾಣಿ ಅಂತ ಹೇಳ್ಬೇಕಲ್ವಾ ಅಂತೇಳಿ. ಏನು ಅದ್ಭುತವಾದಂತ ಪ್ರಯೋಗ ಅಂತೇಳಿ ಬೇಕಾದಷ್ಟು ಹೊರಗಳನ್ನು ಕೊಡ್ತಾರೆ. ಆ ನೆಲದಲ್ಲಿ ನಿಂತು ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಈ ಧರ್ಮದ ಒತ್ತಿರ್ತಕ್ಕಂಥ ದೇವತೆಗಳಿದ್ದಾರಲ್ಲ, ಅಥವಾ ಧರ್ಮದ ಅನುಷ್ಠಾನ ಮಾಡ್ತಕ್ಕಂಥ ಧರ್ಮವನ್ನು ಅವಲಂಬಿತರಾಗಿರ್ತಕ್ಕಂಥವ್ರು ಇದ್ದಾರಲ್ಲ, ಅವರೆಲ್ಲರಿಗೂ ಒಂದು ಹಾಮ್ ಇರುತ್ತೆ ಅಂತ, ಒಂದು ಇಸಮ್ ಇರುತ್ತೆ ಅಂತೇಳಿ. ಯಾವ್ದದು? ನಮ್ದೇ ಗ್ರೇಟು, ನಮ್ದೇ ಗ್ರೇಟು, ನಮ್ದೇ ಗ್ರೇಟು, ನಮ್ದೇ ದೊಡ್ಡದಿರುತ್ತಲ್ಲ, ಈ ಇಸಮಿಂದ ಹೊರಗೆ ಬರಬೇಕು ಅಂತ ಅದಕ್ಕೊಂದು ಪುಟ್ಟ ಕತೆ ಹೇಳ್ತಾರ್ರಿ. ಆ ದೇಶದಲ್ಲಿ ಕೂತು ನಾವೆಲ್ಲ ಕೇಳಿರ್ತಕ್ಕಂಥ ಕಥೆನೇ ಅದು. ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂತ ಕತೆ ಹೇಳ್ತಾರೆ ಅಂದ್ರೆ ಎಷ್ಟು ತಾಕತ್ತಿರ್ಬೇಕ್ರಿ. ನೋಡಿ, ನಮ್ಮ ಬಾಲ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಕತೆ ಹೇಳ್ತಾ ಇದ್ರು ನಮಗೆ. ಒಂದು ಕಪ್ಪೆ ಬಾವಿ ಒಳಗಡೆ ಇತ್ತು. ಆ ಬಾವಿ ನೋಡಿ ಭಾರಿ ಖುಷಿಯಾಗಿತ್ತು. ಆ ಬಾವಿಯಲ್ಲಿ ಇರ್ತಕ್ಕಂಥ ನೀರು ಕುಡಿತಾ ಇತ್ತು, ಕ್ರಿಮಿಟಿಗಳು ಇರ್ತಾ ಇತ್ತು, ಬಾವಿ ಶುದ್ಧಿ ಮಾಡ್ತಾ ಇತ್ತು, ಆರಾಮಾಗಿತ್ತು. ಒಂದ್ ದಿವಸ ಫಾರಿನ್ ಟೂರ್ ಬಂದಂಗೆ ಸಮುದ್ರದಲ್ಲಿ ಇರ್ತಕ್ಕಂಥ ಕಪ್ಪೆ ಆ ಬಾವಿ ಬಂದ್ಬಿಡ್ತು ಅಂತೇಳಿ. ಆ ಬಾವಿಗೆ ಬಂದು ಅದು ಇದು ಮಾತಾಡ್ತಾ ಇರ್ಬೇಕಾದ್ರೆ ಕೇಳತ್ತಪ್ಪ, ನೀನು ಸಮುದ್ರದಿಂದ ಬಂದೆ, ನೀನ್ ಸಮುದ್ರ ಹೆಂಗಿರುತ್ತೆ ಅಂತೇಳಿ. ಆ ಬಾವಿ ಕಪ್ಪೆಗೆ ಕೇಳಿದ ತಕ್ಷಣ ಸಮುದ್ರಕ್ಕೆ ಅದನ್ನು ತೋರ್ಸಕ್ಕಾಗಲ್ಲಪ್ಪ, ಸಿಕ್ಕಾಬಿಟ್ಟೆ ದೊಡ್ಡದು ಅಂತೇಳಿ. ಹೌದಾ, ಅದನ್ನ ಎಷ್ಟು ದೊಡ್ಡದಿರುತ್ತೆ ಅಂತೇಳಿ ಒಂದ್ಸರಿ ಆರುತ್ತೆ ಕಪ್ಪೆ. ಇಷ್ಟು ಅಯ್ಯೋ ಇದಕ್ಕಿಂತ ದೊಡ್ಡದು, ಅಷ್ಟು ದೂರ ಆರುತ್ತೆ. ಅದೇ ಇಷ್ಟು ದೂರ ಆರುತ್ತೆ. ಅಯ್ಯೋ ಇಷ್ಟು ದೂರ ಆಡಿದ್ರು ಇದಕ್ಕಿಂತ ದೊಡ್ಡದು ಅಂತೀಯಲ್ಲ, ಅದಿನ್ಯಾವ ಧರ್ಮ ಬಂದಿಲ್ಲ ಮಾರಾಯ. ಈ ಫಸ್ಟು ಯಾರೋ ದುರಂಕಾರ ಇದ್ದಾನೆ, ಬಾರಿ ದೊಡ್ಡ ಧರ್ಮ ಅಂತ ಬಂದಿಯಾನೆ, ಫಸ್ಟ್ ತೆಗೆದು ಅಚಿಕೇಸರಿ ಬಾವಿಯಿಂದ ಅಂದ್ಬಿಡುತ್ತ ಧರ್ಮ. ಅದರ ಅರ್ಥ ನೀವು ಕ್ರಿಶ್ಚಿಯನ್ರಿ ನಮ್ ದೊಡ್ಡ ಧರ್ಮ ಅಂತ ಇದ್ದಿರಲ್ಲ, ನಾನ್ ಬಂದಿದ್ದೀನಿ ಸಮುದ್ರದಿಂದ, ನಮ್ ಧರ್ಮ ಮೀರಿತು, ಸಾಗರದಾಚೆದು, ದಿಗಂತದಂತ, ಆಕಾಶದಂತ ಅಂತ ಹೇಳಿ ಈ ಕಥೆಯನ್ನು ಪ್ರಯೋಗ ಮಾಡಿ ಇವತ್ತೆಲ್ಲ ಧರ್ಮೀಯರು ಯೋಚನೆ ಮಾಡ್ಬೇಕಾದಂತ ಒಂದು ಸತ್ಯ ಅಂದ್ರೆ ನಮ್ದೇ ದೊಡ್ಡದು ಅಂತಕ್ಕಂಥದ್ದಲ್ಲ. ಧರ್ಮದ ಉತ್ಕರ್ಷಕ್ಕೆ, ಧರ್ಮದ ಬೆಳವಣಿಗೆ ಬೇಕಾಗಿರ್ತಕ್ಕಂಥದ್ದು ಇದೆಯಲ್ಲ, ಅದು ಹೋರಾಟ ಅಲ್ಲ, ಅದು ಬೇಕಾಗಿರ್ತಕ್ಕಂಥ ದ್ವೇಷ ಅಲ್ಲ. ನಾವು ಪ್ರತಿ ಮನೆಗಳಲ್ಲಿ ಪ್ರೇಮದ ಧ್ವಜ ಹಾರಿಸಬೇಕು ಅಂತೇಳಿ, ಆ ಮುಖೇನ ನಾವು ಸಂಘರ್ಷಕ್ಕೆ ಮೀರಿದಂತ ಸಾಮರಸ್ಯ ಉಂಟು ಮಾಡಬೇಕು ಅಂತೇಳಿ. ಹಾಗಾಗಿ ಈ ಧರ್ಮ ಅಂತಕ್ಕಂಥದ್ದು ಹೆಂಗಿರ್ಬೇಕು ಅಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಉಸಿರಾಟಕ್ಕೆ ಬೇಕಾದಂತ ಸಹಜವಾದಂತ ಗಾಳಿ ಇರುತ್ತಲ್ಲ, ಆ ಗಾಳಿ ರೂಪದಲ್ಲಿ ಸಿಗ್ಬೇಕೆ ಹೊರತು ಆ ಧರ್ಮ ಯಾರೋ ಪಟ್ಟಭದ್ರರ ಸೊತ್ತಾಗಬಾರ್ದು ಅಂತೇಳಿ.
ಆ ಧರ್ಮದ ನಿಜ ತಿರುಳು ಅಂತಕ್ಕಂಥದ್ದು ಇದೆಯಲ್ಲ, ಮನೆಗೆ ಮನಸ್ಸುಗಳಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಿಲ್ಲುವ ನಿಜವಾದಂಥ ಧರ್ಮಪಾಲಕರ ಕರ್ತವ್ಯ ಅಂತಕ್ಕಂಥದ್ದನ್ನ ಆ ನಾಡಿನಲ್ಲಿ ನಿಂತವ್ರು ಹೇಳ್ತಾರೆ ಅಂದ್ರೆ ಏನು ಅದ್ಭುತ ಅಲ್ವಾ ಅಂತೇಳಿ. ಆ ಕಾರಣಕ್ಕೆ ಅದೊಂದು ಸಿಂಹವಾಣಿ ಅಂತೇಳಿ, ಆ ಕಾರಣಕ್ಕೆ ಅದೊಂದು ಸಿಂಹ ಗರ್ಜನೆ ಅಂತೇಳಿ. ಕಡೆಗೆ ಅವರು ಒಂದು ಮಾತು ಹೇಳ್ತಾರೆ ನೋಡಿ, ಯಾವುದೇ ಧರ್ಮ ಆಗಲಿ ಅದು ಒಂದಕ್ಕೊಂದಕ್ಕೆ ಪೂರಕವಾಗಬೇಕು, ಪ್ರೇರಕವಾಗಬೇಕು ಹೊರತು ಒಂದು ಮಾರಕ ಆಗಬಾರ್ದು ಅಂತೇಳಿ. ಹೆಂಗೆ ಹೇಳ್ತಾರೆ ಗೊತ್ತಾ ಅವರು? ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಂದು ಬೀಜ ಹಾಕ್ತೀವಿ ನಾವು, ಬೆಳೆ ಬೆಳಿಬೇಕು ಅಂತೇಳಿ. ಆ ಬೀಜ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡುತ್ತದು? ನಂದೇ ಶ್ರೇಷ್ಠ, ನಂದೇ ಗ್ರೇಟ್ ಅನ್ನಲ್ಲ, ಅಥವಾ ಮತಾಂತರವನ್ನ ಖಂಡಿಸ್ಲಿಕ್ಕೆ ಅವ್ರಿಗೆ ಪ್ರಸಂಗ ಹೇಳ್ತಾರೆ ನೋಡಿ. ನನ್ನ ಮತ ಗ್ರೇಟ್, ನನ್ನ ಮತಾಂತರ ಇಲ್ಲಿ ಬನ್ನಿ ಬೇಕಾಗಿಲ್ಲ ರೀ. ಅವರೆಲ್ಲರೂ ಅವರವರಾಗಿ ಇರಲಿ, ಆದ್ರೆ ಬೆಳವಣಿಗೆ ಮಾತ್ರ ಜನಮುಖಿಯಾಗಿರಲಿ ಅಂತೇಳಿ, ಊರ್ಧ್ವಮುಖಿಯಾಗಿರಲಿ ಅಂತೇಳಿ. ಅದಕ್ಕೆ ಅವ್ರು ಕೊಡೋ ಉದಾಹರಣೆ, ಒಂದು ಬೀಜ ನೆಲಕ್ಕೆ ಹಾಕ್ಬಿಟ್ರೆ ಅದ್ರ ಜೊತೆ ಸಪೋರ್ಟ್ ಯಾರ್ಯಾರು ಇರುತ್ತೆ? ಗಾಳಿ ಇರುತ್ತೆ, ನೀರಿರುತ್ತೆ, ಜಲ ಇರುತ್ತೆ. ಇಲ್ಲಪ್ಪ ಬೀಜ ಗಾಳಿ ಆಗ್ಬೇಕು ಅಂತ ಬಯಸಿದ್ರೆ ಅದು ಮೂರ್ಖತನ. ಆ ಬೀಜ ಇನ್ನೇನು ಜಲವಾಗಬೇಕು ಅಂತ ಬಯಸಿದ್ರೆ ಮೂರ್ಖತನ. ಇಲ್ಲ, ಇವೆಲ್ಲ ಸಪೋರ್ಟಿವ್ ಫ್ಯಾಕ್ಟ್. ಅದನ್ನ ಹೀರಿ ಅದು ಬೆಳೀತಾ ಹೋಗ್ತಕ್ಕಂಥದ್ದು ಇದೆಯಲ್ಲ, ಆ ಬೆಳವಣಿಗೆಯ ಲಕ್ಷಣಕ್ಕೆ, ಆ ಬೆಳವಣಿಗೆಯ ಕಾರ್ಯಕ್ಕೆ ಪ್ರತಿ ಧರ್ಮಗಳು ಪೂರಕವಾಗಬೇಕು ಅಂತಕ್ಕಂಥದ್ದನ್ನ ಈ ನಿದರ್ಶನದ ಮುಖೇನ ಕೊಡ್ತಾರೆ ಅಂತೇಳಿ. ಏನು ಅದ್ಭುತವಾದ ಪ್ರಜ್ಞೆ! ಅವ್ರು ಆಶ್ಚರ್ಯ ಆಗುತ್ತೆ ನಿಮಗೆ. ಅಲ್ಲಿ ನಿಂತು ಮಾತಾಡ್ತಾರೆ ಅವರು. ಕ್ರಿಶ್ಚಿಯನ್ರು ವಿಗ್ರಹಾರಾಧನೆ ಒಪ್ಪಲ್ಲ, ನಿಮಗೆಲ್ಲ ಗೊತ್ತಿದೆ ಅಲ್ಲಿ ನಿಜ. ಆದ್ರೆ ನಮ್ಮ ದೇಶ ಇದೆಯಲ್ಲ ವಿಗ್ರಹಾರಾಧನೆ ಒಪ್ಪುತ್ತೆ. ಯಾಕೆ? ಅವ್ರು ಕೊಡ್ತಕ್ಕಂಥ ಬಲವಾದ ಕಾರಣ ನೋಡಿ. ಆ ದೇವರನ್ನ, ಆಧ್ಯಾತ್ಮಿಕವಾದಂಥ ಶಕ್ತಿಯನ್ನ ನಾನು ಮನಸ್ಸಲ್ಲಿ ಮಾಡ್ಕೋಬೇಕು ಅಂದ್ರೆ ಆ ಮುಖೇನ ಬಹಿರಂಗದಲ್ಲಿ ಒಂದು ರೂಪ ಇರ್ಬೇಕಲ್ವಾ? ಆ ಬಹಿರಂಗದ ರೂಪದ ಮುಖೇನನೇ ಆ ಮೂರ್ತ ರೂಪ ಅಂತಕ್ಕಂಥದ್ದು ನನ್ನಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ಆ ವಿಗ್ರಹಾರಾಧನೆ ಬೇಕು ಅಂತೇಳಿ. ಆಗ ಅವ್ರು ಹೇಳ್ತಾರೆ, ನಮ್ಮ ನೆಲದಲ್ಲಿ ನಡೆದಂತ ಚಿಕ್ಕ ಹುಡುಗ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕಲ್ಕತ್ತಾದಲ್ಲಿ ಒಂದು ಕತೆ ಕೇಳಿದ್ದೆ ನಾನು ಅಂತೇಳಿ. ಅದು ಕ್ರಿಶ್ಚಿಯನ್ ಪಾತ್ರಿ ಪ್ರಸಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇದು ಹೇಳಿದ ಕತೆ ನಿಮ್ಮ ಕ್ರಿಶ್ಚಿಯನ್ ಸಮೂಹದಲ್ಲೇ ಹೇಳ್ತಿದ್ದೀನಿ ನಾನು ಅಂತಾರಲ್ಲಿ. ಏನದ ಕತೆ? ಅವ್ರು ಬಂದಾಗ ಹೇಳ್ತೀರಿ, ಏನ್ರಿ ವಿಗ್ರಹಾರಾಧನೆ ಮಾಡ್ತೀರಾ, ವಿಗ್ರಹಾರಾಧನೆ ಮಾಡ್ತೀರಾ, ಇಟ್ಕೊಂಡು ಪೂಜೆ ಮಾಡ್ತೀರಲ್ಲ. ನಾನು ಅದು ಸಿಕ್ಕಾಪಟ್ಟೆ ಬೈದಿದ್ದಪ್ಪ, ಗೊತ್ಕೋಲ್ತಾ ನೋಡಿದ್ದೀನಪ್ಪ. ಅವಾಗ ಏನ್ ಮಾಡುತ್ತ ಅದು ಅಂತೇಳಿ. ತಕ್ಷಣ ಒಬ್ಬ ಸಭಿಕ ಇದ್ದೀನಿ ಕೇಳ್ತಾನೆ, ನಾನು ಅಷ್ಟೇಪ್ಪ, ನಿಮ್ ಶಿಲ್ಬೆ ಇದೆಯಲ್ಲ ಅಥವಾ ನೀನೇನೋ ಹೇಳ್ತಾ ಇರಲ್ಲ ಬೈಬಲ್ ಇದೆಯಲ್ಲ, ಅದಕ್ಕೂ ನಾನು ಸರಿಯಾಗಿ ಓದಿದ್ದೀನಪ್ಪ, ಮುರಿದಾಕ್ತೀನಪ್ಪ. ಅವಾಗ ಏನ್ ಮಾಡ್ತೀರಾ? ಅವಾಗ ಏನ್ ಮಾಡಲ್ಲ, ಮುಂದಿನ ಜನ್ಮದಲ್ಲಿ ನಮ್ಮ ಕೃಷ್ಣ ನಿಮ್ಗೆ ಶಿಕ್ಷೆ ಕೊಡ್ತಾರೆ ಅಂತಾರೆ ಅವರು. ನೀನು ಅಷ್ಟೇ, ಆ ವಿಗ್ರಹಕ್ಕೆ ಏನಾರ ಮಾಡಿದ್ರೆ ಮುಂದಿನ ಜನ್ಮದಲ್ಲ ಈ ಜನ್ಮದಲ್ಲಿ ನಮ್ಮ ಆ ವಿಗ್ರಹ ಶಿಕ್ಷೆ ಕೊಡುತ್ತೆ ಅಂತೇಳಿ. ಆನೆಲ್ಲದಲ್ಲಿ ತಿಳಿದಂತ ದೃಷ್ಟಾಂತ ಅದು ಅಂತೇಳಿ. ಆರಾಧನೆ ಹೋಗ್ತಾರೆ ಅವರು ಅಂತೇಳಿ. ಆದ್ರೆ ಒಂದು ಸತ್ಯ ಹೇಳ್ತಾರೆ ಅವರು, ಪೂರ್ಣ ಪ್ರಮಾಣದಲ್ಲಿ ಸ್ಥಾಯಿಯಾಗಿ ಆ ವಿಗ್ರಹ ಆರಾಧನೆಯಲ್ಲಿ ಇರ್ತಕ್ಕಂಥದ್ದಾಗ್ಲಿ ಅಥವಾ ಶಿಲ್ಬೆ ಪೂಜೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಇದೇ ಸತ್ಯ ಅಂತಕ್ಕಂಥದ್ದು ನಿಲ್ಲದಿದೆಯಲ್ಲ, ಅದು ವ್ಯರ್ಥ ಅಂತೇಳಿ. ಅದು ಊರ್ಧ್ವಮುಖಿ ಲಕ್ಷಣ ಅಲ್ಲ, ಬೆಳವಣಿಗೆಯ ಲಕ್ಷಣ ಅಲ್ಲ ಅಂತೇಳಿ. ಅವೆಲ್ಲ ಹೆಂಗೆ? ನಮ್ಮ ದೇವಸ್ಥಾನಗಳಾಗ್ಲಿ, ವಿಗ್ರಹಾರಾಧನೆ ಆಗಲಿ, ಪೂಜೆ ಆಗಲಿ, ಪ್ರೈಮರಿ ಸ್ಟೇಜ್, ಪ್ರಾರಂಭಿಕ ಹಂತದಲ್ಲಿ ಅದೊಂದು ಗ್ರಹಿಕೆ ಬೇಕು. ಆ ಮೂರ್ತದ ರೂಪ ಮುಖಾಂತರನೇ ಆ ಮೂರ್ತ ರೂಪವಾದಂಥ ಪ್ರಜ್ಞೆಗೆ ಹೋಗ್ಲಿಕ್ಕೆ ಅದು ಬೇಕಾಗುತ್ತೆ, ಒಪ್ಕೊಳ್ಳೋಣ. ಅದು ಅಲ್ಲೇ ನಿಲ್ಲದಲ್ಲ. ಆ ವಿಗ್ರಹದ ಆರಾಧನೆ ಒಂದು ಆ್ಯಡ್ ಪೋಸ್ಟ್ ಇದ್ದಂಗೆ ಅಷ್ಟೇ. ಪ್ರಾರಂಭದಲ್ಲಿ ಆಗ್ತಾ 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 ಎಲ್ಲಿವರೆಗೂ ಹೋಗ್ಬೇಕು ಅಂದ್ರೆ, ಇದು 12ನೇ ಶತಮಾನದಲ್ಲಿ ಶರಣ ಸಾಹಿತ್ಯ ಪ್ರತಿಪಾದನೆ ಮಾಡಿದಂಥ ನಿಲುವಿಗೆ ವಿವೇಕಾನಂದ ಎಷ್ಟು ಹತ್ರ ಅಂತೇಳಿ. ಇದನ್ನೇ ಬಸವಣ್ಣವ್ರು ಪ್ರತಿಪಾದನೆ ಮಾಡಿದ್ದಿದೆಯಲ್ಲ, ಈ ದೇಹನೇ ದೇವಾಲಯ ಆಗ್ಬಿಡ್ಬೇಕು ಅಂತೇಳಿ, ಈ ನರನೇ ಹರನಾಗ್ಬಿಡ್ಬೇಕು ಅಂತೇಳಿ, ಈ ಜೀವವೇ ಶಿವನಾಗ್ಬಿಡ್ಬೇಕು ಅಂತೇಳಿ. ಆತ್ಯಂತಿಕವಾದಂಥ ಸತ್ಯದ ಸಾಕ್ಷಾತ್ಕಾರಕ್ಕೆ ಈ ಮಾನವನೇ ಮಹಾದೇವನ ಆಗ್ತಕ್ಕಂಥದ್ದು ಇದೆಯಲ್ಲ, ಅಂತ ಒಂದು ವಿವೇಕ 12ನೇ ಶತಮಾನದಲ್ಲಿ ಯಾವ ನಮ್ಮ ಶರಣರು ಬೋಧನೆ ಮಾಡಿದ್ರು ಅದನ್ನೇ ವಿವೇಕಾನಂದ ಹೇಳ್ತಾರೆ. ಅಲ್ಲೇ ನಿಲ್ಲದಲ್ಲ, ದೇಹ ವಿಗ್ರಹ ಪ್ರಾರಂಭದ ಸ್ಟೇಜ್ ಅಷ್ಟೇ, ಅದು ಪ್ರೈಮರಿ ಸ್ಟೇಜ್ ಅಂತಾರೆ. ಅದು 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಂಗೆ. ಅಲ್ಲೇ ನಿಂತು ಬಿಟ್ರೆ ನೀನು SSLC ಮಾಡೋದು ಯಾವಾಗ, PUC ಮಾಡೋದು ಯಾವಾಗ, ಡಿಗ್ರಿ ಮಾಡೋದು ಯಾವಾಗ, PhD ಮಾಡೋದು ಯಾವಾಗ? ಇಂಥ ಬೆಳವಣಿಗೆ ಹಂತಕ್ಕೆ ಹೋಗ್ಬೇಕಾದ್ರೆ ಅದೊಂದು ಪ್ರೈಮರಿ ಸ್ಟೇಜ್ ಅಂತಕ್ಕಂಥದ್ದನ್ನ ವಿವೇಕಾನಂದರಲ್ಲಿ ಸಾರಿ ಹೇಳ್ತಾರೆ ಅಂತೇಳಿ. ಅನೇಕ ಕುತೂಹಲದ ದೃಷ್ಟಾಂತಗಳು ಅವರು ಚಿಕಾಗೋ ಪ್ರವಾಸದಲ್ಲಿ ಹೊರಹೊಮ್ಮುತ್ತವೆ ಬೇಕಾದಷ್ಟು. ಅದರಲ್ಲಿ ಕೆಲವು ಉತ್ಪ್ರೇಕ್ಷೆ ದೃಷ್ಟಾಂತಗಳಿರ್ಬೋದು, ಕೆಲವು ಸಹಜವಾದವು ಇರ್ಬೋದು. ಅಲ್ಲಿ ಹೇಳ್ತಾರೆ, ಅಲ್ಲಿ ಓಪನ್ ಸ್ಟೇಜ್ ಅಲ್ಲಿ ಚಿಕಾಗೋದಲ್ಲಿ ಎಲ್ಲ ಧರ್ಮಗ್ರಂಥಗಳನ್ನು ಇಟ್ಟಿರ್ತಾರೆ ಅಂತೇಳಿ. ಇಡ್ತೀವಲ್ಲ ನಾವು, ಕಾರ್ಯಕ್ರಮ ಆಗ್ಬೇಕಾದ್ರೆ ಎಲ್ಲ ಪುಸ್ತಕ ಇಟ್ಟಿರ್ತೀವಲ್ಲ. ಆದ್ರೆ ಭಗವದ್ಗೀತೆ ಕೆಳಗಡೆ ಇರುತ್ತೆ, ಅದ್ರ ಮೇಲೆ ಬೈಬಲ್ ಇರುತ್ತೆ, ಅದ್ರ ಮೇಲೆ ಇನ್ಯಾವುದೋ ಬುದ್ಧ ಗ್ರಂಥ ಇರುತ್ತೆ, ಇನ್ಯಾವುದೋ ಸಿಖ್ಖರ ಧರ್ಮ ಗ್ರಂಥ, ಯಾವ್ದು ಗ್ರಂಥಗಳೆಲ್ಲ ಇಟ್ಟ, ಬೈಬಲ್ ಇರುತ್ತೆ ಅಥವಾ ಕುರಾನ್ ಇರುತ್ತೆ, ಎಲ್ಲ ಇಟ್ಟಿರ್ತಾರೆ. ಅಲ್ಲಿ ಯಾರೋ ಅಣಕಿಸ್ತಾನೆ ಅಂತೇಳಿ. ನೋಡಿ ನಮಗೆಲ್ಲ ಎಷ್ಟು ಟಾಪ್ ಅಲ್ಲಿದ್ದಾವೆ, ಮೇಲೆ ನಿಂತಿದ್ದಾವೆ, ನಿಂಬು ನೋಡಿ ತಳ ಸೇರ್ಕೊಂಡ್ಬಿಟ್ಟಿದೆ, ತಳದಾಗಿದೆ ಅಂತೇಳಿ ಅಲ್ವಾ? ವಿವೇಕಾನಂದ್ರ ಜಾಣ್ಮೆ ಇಲ್ಲ. ನೀವು ಆ ರೀತಿ ಯೋಚನೆ ಮಾಡಬೇಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಡೀ ಜಗತ್ತಿನ ಎಲ್ಲ ಧರ್ಮ ನಿಂತಿರ್ತಕ್ಕಂಥದ್ದು ಕೂಡ ಕೆಳಗಡೆ ಇರ್ತಕ್ಕಂಥ ಈ ಗೀತಾ ಸಂದೇಶದ ಆಧಾರದ ಮೇಲೆ ಅಂತೇಳಿ. ಅದೇನು ಸ್ವಲ್ಪ ಅಲ್ಲಿಗಾಡ್ಬಿಟ್ರೆ ಮುಗಿದೋಯ್ತು, ನಿಮ್ಗೆ ಎಲ್ಲವೂ ಬಿದ್ದು ಹೋಗ್ತವೆ ಅಂತೇಳಿ ಹೇಳಿದ್ರು ಅಂತೇಳಿ. ಅನೇಕ ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂಗೆ ಎಂತ ಉದಾತ್ತವಾದಂಥ ಗುಣಗಳು ಬರ್ತಾವಲ್ವಾ, ಉದಾತ್ತವಾದಂಥ ದೃಷ್ಟಾಂತಗಳಲ್ಲಿ ಹೊರಹೊಮ್ಮುತ್ತವಲ್ವಾ. ಅದು ಅತಿಥಿಯರಾಗಿರ್ತಾರೆ, ಆತಿಥ್ಯ ಮಾಡ್ತಿರ್ತಕ್ಕಂಥ ಒಂದು ಮನೆಗೆ ವಿವೇಕಾನಂದರನ್ನು ಕರ್ಕೊಂಡು ಹೋಗಿರ್ತಾರೆ. ಭಾರಿ ಜೋರಾದ ಆತಿಥ್ಯ, ಶ್ರೀಮಂತರ ಮನೆ ಅಂತೇಳಿ.
ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅಷ್ಟೆಲ್ಲ ಆತಿಥ್ಯ ಸ್ವೀಕಾರ ಮಾಡಿದಂತ ವಿವೇಕಾನಂದರು ಒಂದು ಪಲ್ಲವದ ಮೇಲೆ, ಒಂದು ಸುಖದ ಸುಪ್ಪತ್ತಿಗೆ ಮೇಲೆ ದೊಡ್ಡ ಆತಿಥ್ಯ ಅಮೆರಿಕಾದಲ್ಲಿ. ಆದ್ರೆ ಬೆಳಿಗ್ಗೆ ನೋಡ್ತಾರೆ ಕೆಳಗಡೆ ಒಂದು ನೆಲದ ಮೇಲೆ ಮಲೆ ಬಿಡಿಯಾರೆ, ಯಾರು ವಿವೇಕಾನಂದರು. ನೋಡ್ತಾರೆ ದಿಂಬೆಲ್ಲ ತೊಯ್ದು ಬಿಟ್ಟಿದೆ, ದಿಂಬೆಲ್ಲ ನೆಂದು ಬಿಟ್ಟಿದೆ ಅಂತೇಳಿ ಅಂತೇಳಿ ಅವ್ರು ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ, ಈ ಸಂತಿಗೆ ನನ್ನಿಂದ ಉಪಚಾರದಿಂದ ಅಪಚಾರ ಆಯ್ತು ಅಂತೇಳಿ, ಏನಾದ್ರು ತಪ್ಪು ಮಾಡಿದ್ವಿ ಅಂತೇಳಿ. ಯಾಕೆ ಸ್ವಾಮೀಜಿ, ಯಾಕಾಯ್ತು, ಏನ್ ತಪ್ಪು ಮಾಡಿದ್ವಿ ಅಂದ ತಕ್ಷಣ ಏನು ತಪ್ಪು, ನಿಮ್ಮ ಆತಿಥ್ಯ ಅಮೋಘ, ದೇವ್ರ ಕಣ್ಣ ಕಂಡಿದ್ದೀರಾ. ಆದ್ರೆ ನಾನು ನಿಮ್ಮ ಸುಖದ ಸುಪ್ಪಂತಿಯ ಮೇಲೆ, ಆ ಪಲ್ಲಂಗದ ಮೇಲೆ ಮಲಿರತಕ್ಕಂಥ ಸಂದರ್ಭದಲ್ಲಿ ನನ್ನ ದೇಶದ ಹೊಟ್ಟಿಗಿಂದ ಇರ್ತಕ್ಕಂಥವ್ರು, ಮನೆಯಲ್ಲದೆ ಇರ್ತಕ್ಕಂಥವ್ರು, ಹಾಸಿಗೆಯಲ್ಲದೆ ಇರ್ತಕ್ಕಂಥವ್ರು, ಬೀದಿ ಬೀದಿ ನರಳಾಡ್ತಿರ್ತಕ್ಕಂಥ ದೃಶ್ಯ ನನ್ನ ಕಣ್ಮುಂದೆ ಬಂದುಬಿಡ್ತು. ನನ್ನ ಹೃದಯ ಆತ್ರ ಬಂದುಬಿಡ್ತು. ಹಾಗಾಗಿ ಆ ಕಣ್ಣೀರು ಮುಖೇನ ಆ ದಿಂಬೆಲ್ಲ ನೆಂದು ಬಿಟ್ಟಿದೆ. ಇಲ್ಲಿ ಮಲಗಲಿಕ್ಕೆ ನನಗೆ ನಿದ್ದೆ ಬರಲಿಲ್ಲ. ಆ ಕಾರಣಕ್ಕೋಸ್ಕರ ಹಿಡಿದು ಕೆಳಗೆ ಬಂದ್ರೆ ನಿಮ್ಮದೇನು ಉಪಚಾರ ಇಲ್ಲ ಅಂತೇಳಿ. ಇದಲ್ವೇ ಕನ್ಸರ್ನ್ ಅಂದ್ರೆ, ಇದಲ್ವೇ ಕಾಳಜಿ ಅಂದ್ರೆ, ಇದಲ್ವೇ ಜನಮುಖಿ ಚಿಂತನೆ ಅಂದ್ರೆ, ಇದಲ್ವೇ ನೆಲಮುಖಿ ಚಿಂತನೆ ಅಂದ್ರೆ ಏನು ಅದ್ಭುತ ಅಲ್ವಾ ಅಂತೇಳಿ. ಎಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಅಂತೇಳಿ. ರಾಷ್ಟ್ರೀಯತೆ ಬಗ್ಗೆ ಒಂದು ಪ್ರಸಂಗ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು ಅಂತೇಳಿ. ಯಾವುದೋ ತಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರಾತ್ರಿ ಅವ್ರಿಗೆ ಒಂದು ಬಾಳೆಹಣ್ಣು ಬೇಕಾಗಿರುತ್ತೆ. ಇಲ್ಲ ಅದೇ ಪಾಪ ಅವ್ರು ಬರ್ತಾರೆ, ಅವ್ರು ವಾಸ್ತವ್ಯ ಇದ್ದಂತ ಗೆಸ್ಟ್ ಹೌಸ್ ಇಂದ ತರ ಕಳಿಸ್ತಾರೆ. ಒಬ್ಬ ರಾತ್ರಿ 12 ಗಂಟೆ ಆಗ್ಬಿಟ್ಟಿದೆ, ಸುತ್ತರ್ಕೊಂಡ್ ಬರ್ತಾನೆ, ಎಲ್ಲೋದ್ರೂ ಸಿಗ್ತಾ ಇಲ್ಲ. ಕಡೆಗೆ ರಾತ್ರಿ ಹಂಗೆ ಬಂದ್ಬಿಡ್ತಾನೆ, ಸಾರಿ ಸರ್, ಬೇಜಾರಾಗ್ಬಿಡಿ ಸರ್, ಸಿಟ್ಟು ಪರವಾಗಿಲ್ಲ ಬಿಡಪ್ಪ ಅಂತಾರೆ. ಆಗ ಅಲ್ಲಿಯ ಹುಡುಗ ಒಂದು ಮಾತು ಹೇಳ್ತಾನೆ, ನಿಮ್ಗೆ ಆಶ್ಚರ್ಯ ಆಗ್ತದೆ. ವಿವೇಕಾನಂದ ಸರ್, ನನ್ನೊಂದು ಮನವಿ, ನನ್ನೊಂದು ಅಪ್ಪಿ, ನನ್ನೊಂದು ರಿಕ್ವೆಸ್ಟ್ ಸರ್, ನಿಮ್ಮಂತ ಮಹಾನ್ ಸಂತರು ನಮ್ಮಲ್ಲಿ ಬಂದಿದ್ದೀರಾ, ಇಡೀ ಜಗತ್ತಿನ ಧರ್ಮದರ್ಶನ ಮಾಡಿಸಿದ್ದೀರಾ. ನಿಮ್ಮಂತವ್ರು ಇದ್ದಂಥ ಸಂದರ್ಭದಲ್ಲಿ ನಾನೊಂದು ಬಾಳೆಹಣ್ಣು ತಂದು ಕೊಡೋಕ್ಕಾಗಲಿಲ್ಲ, ಎಲ್ಲ ಅಂಗಡಿಗಳು ಬಂದಾಗ್ಬಿಟ್ಟಿತ್ತು. ನಾನು ನಿಮ್ಮ ಹತ್ರ ಮಾಡ್ತಿರ್ತಕ್ಕಂಥ ಒಂದೇ ಒಂದು ನಿವೇದನೆ ಅಂದ್ರೆ, ನೀವು ವಾಪಸ್ ದೇಶಕ್ಕೆ ಹೋದ್ಮೇಲೆ, ಇಲ್ಲಪ್ಪ ಅದೆಂತ ದೇಶ ಮಾರೇ, ರಾತ್ರಿ 12 ಗಂಟೆಗೆ ಒಂದು ಬಾಳೆಹಣ್ಣು ಸಿಕ್ಕಲ್ಲ ಅಂತ ಮಾತ್ರ ಎಲ್ಲೂ ಹೇಳ್ಬೇಡಿ ಸರ್ ಅಂತೇಳಿ. ಏನ್ ದೇಶ ಪ್ರಜ್ಞೆ ಅಲ್ವಾ, ಏನ್ ರಾಷ್ಟ್ರೀಯತೆ ಅಲ್ವಾ, ಏನ್ ರಾಷ್ಟ್ರ ಧರ್ಮ ಅಲ್ವಾ. ಇಂಥ ಅನೇಕವಾದಂಥ ಉದಾತ್ತವಾದಂಥ ಅವರೊಬ್ಬರಲ್ಲೆಲ್ಲ ಧರ್ಮಾಧ್ಯಯನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲ ಒಂದು ಕಾಲೇಜ್ ಶಿಕ್ಷಣ ಸಂಸ್ಥೆಗೆ ಹೋಗ್ತಾರ. ಆದ್ಮೇಲೆ ಬಿಡಿ ಅವರು ಯಾರ್ಯಾರನ್ನು ಭೇಟಿ ಮಾಡಿದ್ರು ಅದೊಂದು ಅಮೋಘ ಸಾಧ್ಯನ ವಿವೇಕ, ಅದು ಧೀಶಕ್ತಿ. ಎಷ್ಟು ದಿವಸ ಬದುಕಿರ್ಬೋದು ವಿವೇಕಾನಂದರು ಕಲ್ಪನೆ ಮಾಡ್ತೀರಾ? ಅವ್ರು ಬದುಕಿದ್ದು 39 ವರ್ಷ 5 ತಿಂಗಳು 28 ದಿನ ಅಷ್ಟೇ. ಏನ್ ಚಿಕ್ಕ ಕಾಲಾವಧಿ ಅಲ್ಲ. ಆ ಸಣ್ಣ ಕಾಲಾವಧಿಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದ್ರೆ ಅವ್ರು ಖಚಿತವಾಗಿ ಒಬ್ಬ ಧೀಮಂತವಾದಂಥ ಶಕ್ತಿ, ಅದೊಂದು ವ್ಯಕ್ತಿ ಅಲ್ಲ ಅಂತೇಳಿ. ಅದೊಂದು ಪೀಟರ್ ಅಂತೇಳಿ ಅವ್ರ ಪ್ರಿನ್ಸಿಪಾಲ್, ನಾನು ಓದ್ತಾ ಇದ್ದೇವೆ ಅದ್ಭುತವಾದ ಪ್ರಸಂಗಗಳು ಅಂತೇಳಿ, ಏನ್ ಜಾಣವೆ ಅಂತೇಳಿ. ಆ ಪೀಟರ್ಗೆ ಇವ್ರು ಕಂಡ್ರೆ ಆಗ್ತಿಲ್ಲ, ಸಿಟ್ಟು ಅವ್ರಿಗೆ. ಇವ್ರು ಬುದ್ಧಿವಂತಿಕೆ ಪುಡಿ ಆಫ್ ಮಾಡಪ್ಪ, ಭಾರಿ ಇವ್ರು ವಿವೇಕಾನಂದ ಕಂಡುಬಿಟ್ರೆ ಸಿಟ್ಟು ಅವರಿಗೆ. ಅಂದ್ರೆ ಜಲಸ್ ಹೊಟ್ಟೆಗೆ ಚಿತ್ತು ಅಂತೇಳಿ. ಅವ್ನು ಪೀಟರ್ ಕಣಕಂಡು ಯಾವಾಗಲೂ ರೇಗಿಸ್ತಕ್ಕಂಥ. ಒಂದ್ಸರಿ ಲೈಬ್ರರಿಗೆ ಹೋದ್ರು, ಒಣಗಿಸ್ತಿದ್ದ, ಏನೋ ಮಾಡ್ತಿದ್ದ. ಅಲ್ಲೊಂದು ಕಾಲೇಜ್ ಕ್ಯಾಂಟೀನ್ ಇರುತ್ತೆ. ಆ ಕ್ಯಾಂಟೀನಲ್ಲಿ ಅವನು ಪೀಟರ್ ಪ್ರಿನ್ಸಿಪಾಲ್ ತಿಂಡಿಗಿಂತ ಕೂತಿರ್ತಾನೆ, ಕಾಫಿ ಕುಡಿತಾ ಕೂತಿರ್ತಾನೆ. ಆ ಸಂದರ್ಭದಲ್ಲಿ ಇವರು ಹೋಗೋದು ಪಕ್ಕ ಕೂಡ್ತಾರೆ. ಆ ಪಕ್ಕ ಕೂತ ತಕ್ಷಣ ಒಂದು ಮಾತು ಹೇಳ್ತಾನೆ, ಪೀಟರ್ ಒಂದು ಮಾತು ಹೇಳ್ತಾನೆ, ನೋ ಡೋಂಟ್ ಯು ನೋ ದಟ್ pig and the peacock should not sit together to eat coffee or to eat tiffin or coffee. Don't you know this ಅಂತ ರೀ? ಒಂದು ನವಿಲು ಮತ್ತು ಒಂದು ಹಂದಿ ಪಕ್ಕ ಕೂರ್ಬಾರ್ದು ಅನ್ನೋದು ಗೊತ್ತಿಲ್ಲ ನಿಮಗೆ ಅಂತೇಳಿ. ಏನು ಅವಮಾನ ಮಾಡಿದಾನಲ್ವಾ ಅಂದ್ರೆ ನೀವು ಹಂದಿ ಇದ್ದಂಗೆ ಅಂತೇಳಿ. ವಿವೇಕಾನಂದ ಎಷ್ಟು ಜಾಣ್ಮೆ. ನೋ ಡೋಂಟ್ ವರಿ ಸರ್, ದಟ್ ಪೀಕಾಕ್ ವಿಲ್ ಫ್ಲೈ ಅವೇ ಜಸ್ಟ್ ನೌ ಇಟ್ ಸೆಲ್ಫ್ ಅಂತೇಳಿ. ನೀವೇನು ಯೋಚನೆ ಮಾಡ್ಬಿಡಿ ಸರ್, ಆ ನವಿಲು ಇಲ್ಲಿ ಆರೋಗ್ಬಿಡುತ್ತೆ ಅಂತೇಳಿ. ವಾಪಸ್ಸು ಇನ್ನೊಂದು ಟೇಬಲಿಗೆ ಕೊಟ್ಬಿಡ್ತಾರೆ. ಏನಾಗಿರ್ಬೇಕು ನನಗೆ ಅದು ಪ್ರಭಾ, ನಾವೇನೇನು ಚಿಂತೆ ಮಾಡಬೇಡಿ, ನವಿಲು ಮತ್ತು ಹಂದಿ ಒಟ್ಟಿಗೆ ಕೂರಬಾರ್ದು ಅಂದ ತಕ್ಷಣ ಏನು ಚಿಂತೆ ಮಾಡ್ಬಿಡಿ ಸರ್, ನವಿಲಿಗೆ ಆರೋಗ್ಬಿಡುತ್ತೆ ಸರ್ ಅಂತೇಳಿ ಇನ್ನೊಂದು ಟೇಬಲಿಗೆ ಕೊಡ್ತಾರೆ. ಕ್ಷೇಮ ಆಗ್ಬಿಡುತ್ತೆ ಅವನಿಗೆ, ಭಾರಿ ಕ್ಷೇಮ ಆಯ್ತು. ಏನಾದ್ರು ತೀರ್ಸಬೇಕು ಅಂತ ಕಾಯ್ತಾನೆ ಇರ್ತಾನೆ ಅವನು. ಇನ್ನೊಂದು ದಿವಸ ಪ್ರಶ್ನೆ ಮಾಡ್ತಾನೆ, ಸಮ್ಮುಖದಲ್ಲೇ ಪ್ರಶ್ನೆ ಮಾಡ್ತಾನೆ, ಮಿಸ್ಟರ್ ವಿವೇಕಾನಂದ್ ಜಿ, I will ask you one question, tell me the answer ಅಂತೇಳಿ. Yes sir. While I am walking on the road, actually I got 2 boxes. ನಾನು ದಾರಿಯಲ್ಲಿ ಹೋಗ್ತಾ ಇರ್ತೀನಿ, 2 ಬಾಕ್ಸ್ ಸಿಗ್ತದೆ ನನಗೆ. One box is with full of jewels and money. Other box is with full of intelligence. Which one you take? ಯಾವ್ದು ಅಂತ ನೋಡಬೇಕು. ದಾರಿಯಲ್ಲಿ ಹೋಗ್ತಾ ಇರ್ತೀನಿ, ಒಂದು ಬಾಕ್ಸ್ ತುಂಬಾ ದುಡ್ಡು ಇರುತ್ತೆ, ಒಡವೆ ಇರುತ್ತೆ. ಇನ್ನೊಂದು ಬಾಕ್ಸ್ ತುಂಬಾ ಬುದ್ಧಿ ಇರುತ್ತೆ, ಜ್ಞಾನ ಇರುತ್ತೆ. ಇದರಲ್ಲಿ ಯಾವ ಬಾಕ್ಸ್ ತಾಂತೀಯ ಅಂತೇಳಿ. ನಾವು ನೀವೆಲ್ಲ ಹೇಳ್ತಕ್ಕಂಥದ್ದೇನು ಬುದ್ಧಿತ್ವ ಅಂತೀವಿ, ಜ್ಞಾನತ್ವ ಅಂತೀವಿ ಅಂತಲ್ವಾ. ವಿವೇಕಾನಂದ ಹೇಳ್ತಾರೆ, ನೋ, ಇಫ್ ದಟ್ ಚಾನ್ಸ್ ಅಕರ್ಸ್ ಡೆಫಿನೆಟ್ಲಿ ವಿಲ್ ಟೇಕ್ ದಿ ಮನಿ ಬಾಕ್ಸ್, ಜ್ಯುವೆಲ್ ಬಾಕ್ಸ್. ಆ ದುಡ್ಡು ಇದೆಯಲ್ಲ ಆ ಬಾಕ್ಸ್ ತಾಂತೀವಿ ಅಂತೇಳಿ, ಆ ಹಣ ಇದೆಯಲ್ಲ ಆ ಬಾಕ್ಸ್ ತಾಂತೀವಿ ಅಂತೇಳಿ. ದಟ್ಸ್ ವೈ ನೌ ವಿ ಕೇಮ್ ಟು ನೋ ದಟ್ ಹೌ ದ ಇಂಡಿಯನ್ಸ್ ಆರ್. ಇಟ್ ಶೋಸ್ ಯುವರ್ ಏನೋ ಒಂದು ರೀತಿ ದಡ್ತನ ತೋರಿಸ್ತಾ ಇದೆ. ನಾನೇನಾಗಿದ್ರೆ ಡೆಫಿನೆಟ್ ಆಗಿ ಆ ಬುದ್ಧಿಮತ್ತೆ ಇದೆಯಲ್ಲ, ಇಂಟೆಲಿಜೆನ್ಸ್ ಇದೆಯಲ್ಲ, ಜ್ಞಾನ ಇದೆಯಲ್ಲ, ಅದ್ರ ಬಾಕ್ಸ್ ತಾಂತಿದ್ದೆ ಅಂತೇಳಿ. ಆ ವಿವೇಕಾನಂದ ಒಂದು ಮಾತು ಹೇಳ್ತಾನೆ, ಎಸ್, what we are telling is correct sir. The person who is not having the same thing, that only he has to took ಅಂತೇಳಿ. ನೋಡಿ ಸರ್, ಯಾರ್ಯಾರ ವ್ಯಕ್ತಿಗಳು ತಾವು ಏನೇನು ಇಲ್ವೋ ಅದನ್ನ ತಗೋಬೇಕು.
ನಿಮ್ಮ ಹತ್ರ ಜ್ಞಾನ ಇಲ್ಲ, ಜ್ಞಾನ ತಾಂಡಿದ್ದೀರಾ, ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿನ ತಾಂಡಿದ್ದೀನಿ ಅಂತೇಳಿ. ಯಾವ ವ್ಯಕ್ತಿ ಹತ್ರ ಏನಿಲ್ಲೋ ಅದನ್ನೇ ತಗೋಬೇಕು ಅಂತೇಳಿ. ಪ್ರಾಯಶಃ ಇದು ವಿವೇಕಾನಂದರ ಜಾಣ್ಮೆಗೆ ಒಂದು ಮಹತ್ತರವಾದಂಥ ಅಂಶಗಳು ಅಂತೇಳಿ. ಇವರು ಅಧ್ಯಯನಶೀಲತೆಯನ್ನು ನೋಡಿದರೆ ಪ್ರಕಾಂಡ ಪಾಂಡಿ ಎಲ್ಲಿಂದ ಎಲ್ಲಿಗೆ ಏನೇನು ಮಾಡ್ತಾ ಇರ್ತಾರೆ. ಎಷ್ಟು ನಿಮಗೆ ಆಶ್ಚರ್ಯ ಆಗುತ್ತೆ. ರವೀಂದ್ರನಾಥ್ ಟ್ಯಾಗೋರ್ ಒಂದು ಮಾತು ಹೇಳ್ತಾರೆ ನಿಮಗೆ. ರವೀಂದ್ರನಾಥ್ ಟ್ಯಾಗೋರ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೋಡಿ, ಈ ದೇಶದ ಬಗ್ಗೆ ತಿಳ್ಕೋಬೇಕು ಅಂದರೆ, ಭಾರತದ ಭವ್ಯತೆ ಗೊತ್ತಾಗಬೇಕು ಅಂದರೆ, ಭಾರತದ ದಿವ್ಯತೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ನಾವು ಏನೂ ಮಾಡ್ಬೇಕಾಗಿಲ್ಲ, ವಿವೇಕಾನಂದರನ್ನು ಓದಿ ಸಾಕು ಅಂತ. ವಿವೇಕಾನಂದರು ಓದ್ಬಿಟ್ರೆ, ವಿವೇಕಾನಂದನ ತಿಳ್ಕೊಂಡ್ಬಿಟ್ರೆ ಈ ದೇಶ ಓದ್ತೇನೆ ಅಂತೇಳಿ. ಏನು ಅದ್ಭುತ ಅಲ್ವಾ? ಮಹಾತ್ಮ ಗಾಂಧೀಜಿ ವಿವೇಕಾನಂದರ ಬಗ್ಗೆ ಮಾತಾಡ್ತಾರೆ. ಗೊತ್ತಾ ನಿಮಗೆ? ಏನ್ ಹೇಳ್ತಾರೆ? ಈ ದೇಶದ ಬಗ್ಗೆ, ನೆಲದ ಬಗ್ಗೆ ಭಾರಿ ಪ್ರೇಮ ನನಗೆ, ಭಾರಿ ದೇಶಾಭಿಮಾನ. ಆದ್ರೆ ಖಚಿತವಾಗಿ ಹೇಳ್ತೀನಿ, ಆ ದೇಶಾಭಿಮಾನ 1000 ಪಟ್ಟು 10,000 ಪಟ್ಟಾಗಿದ್ದು ವಿವೇಕಾನಂದರ ಕಾರಣಕ್ಕೆ ಅಂತೇಳಿ. ದೇಶಾಭಿಮಾನ ಇದ್ದಿರೋಲ್ಲ, ಅದು 1000 ಪಟ್ಟಾಗಿದ್ದು ಅಂತೇಳಿ. ಸುಭಾಷ್ ಚಂದ್ರ ಬೋಸ್ ನೆಲ ಕಂಡಂತ ಅಪ್ರತಿಮ ವೀರ ಅಂತೇಳಿ. ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಬಗ್ಗೆ? ನೋಡಿ, ಇಡೀ ದೇಶದ ಆತ್ಮಶಕ್ತಿಯನ್ನು ಒಗ್ಗೂಡಿದಂತ ಮಹಾನ್ ಶಕ್ತಿ ವಿವೇಕಾನಂದರು ಇಲ್ಲದೆ ಇದ್ರೆ ನಮ್ಮ ಸ್ವಾತಂತ್ರ್ಯದ ಕಿಚ್ಚಿನೆಲ್ಲ ಮುಳುಗ್ತಾನೆ ಇರಲಿಲ್ಲ. ಹಾಗೆ ನಮ್ಮ ಸ್ವಾತಂತ್ರ್ಯ ಬಂದಿದೆ ಅಂದ್ರೆ ಅದಕ್ಕೆ ಮಹಾನ್ ಕೊಡುಗೆ ವಿವೇಕಾನಂದರ ವಾಣಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ. ಎಂತೆಂಥ ಪ್ರಶಂಸೆ ಮಾಡ್ತಾರಲ್ವಾ ಅಂತೇಳಿ, ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ವಾ ಅಂತೇಳಿ. ಅರವಿಂದ್ರು ಒಂದು ಮಾತು ಹೇಳ್ತಾರೆ. ಏನ್ ಚೆನ್ನಾಗಿ ಹೇಳ್ತಾರೆ ಅರವಿಂದ್ರು ಅಂದ್ರೆ, ನೋಡಿ, ಈ ದೇಶದಲ್ಲಿ ಇರ್ತಕ್ಕಂಥ ಆತ್ಮಶಕ್ತಿಯನ್ನ ಕೂಡ್ಬಿಟ್ರೆ, ಅದನ್ನ ಸಂಕಲನ ಮಾಡಿಬಿಟ್ರೆ, ಅದನ್ನ ಒಟ್ಟುಗೂಡಿಸಿಬಿಟ್ರೆ ಏನ್ ಶಕ್ತಿ ಆಗುತ್ತೋ ಆ ಶಕ್ತಿಯ ಒಟ್ಟು ಮೊತ್ತ ವಿವೇಕಾನಂದರು ಅಂತೇಳಿ. ಏನು ಅದ್ಭುತ ಇದೆ ಅಲ್ವಾ? ಪ್ರಾಯಶಃ ಇಂಥ ಅದ್ಭುತವಾದಂಥ ವೀರವಾಣಿ ವಿವೇಕಾನಂದರು. ಅದಕ್ಕೆ ನಮ್ಮ ಕಾವ್ಯನಲ್ಲಿ ಒಂದು ಮಾತು ಹೇಳ್ತಾರೆ, ದೇಶದ ದಿಕ್ಕು ಯಾವಾಗ ಬದಲಾಗುತ್ತೆ ಅಂದ್ರೆ, ಬುದ್ಧ ಬಸವರ ಮನೆ ಬಿಟ್ಟ ಗಳಿಗೆ, ಹರಳೆಯ ಮಧುವರಸರ ಮಕ್ಕಳು ಅಸಗಿನಿಂದ ಗಳಿಗೆ, ಆರ್ಕಿಮಿಡೀಸ್ ತುಂಬಿದ ತೊಟ್ಟಿಯಲ್ಲಿ ಮುಳುಗಿದ ಗಳಿಗೆ, ನ್ಯೂಟನ್ ಬೀಳುವ ಹಣ್ಣನ್ನು ಕಂಡ ಗಳಿಗೆ, ಗಾಂಧೀಜಿ ಕಾಂಗ್ರೆಸ್ಸಿನ ಕರ್ಣಧಾರತ್ವವನ್ನು ವಹಿಸಿದ ಗಳಿಗೆ. ಅದನ್ನು ಮತ್ತೊಂದು ಹೇಳಿದ್ದಾರೆ, ಶ್ರೀ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಸಂದರ್ಶಿಸಿದ ಗಳಿಗೆ, ಇಂಥ ಗಳಿಗೆಗಳಿಗೆ ಶತಶತಮಾನಗಳು ಸಾಡಿ ನೋಡ, ಮಾನವನ ಮೇಲ್ಮೈ ಮೆರೆದುದು ಇಂಥ ಗಳಿಗೆಗಳಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳ್ತಾರಲ್ಲ. ಪ್ರಾಯಶಃ ಅಂತ ರಸಗಳಿಗೆಯಲ್ಲಿ ಮಿಂದೆಳ್ತಕ್ಕಂಥ ದೊಡ್ಡದಾದಂಥ ಹೃದಯ ಸಂಪನ್ನತೆ, ಅಂತ ಕುತೂಹಲ, ಅಂತ ವಿಸ್ಮಯ ನಮಗೆ ಬರಬೇಕು ಅಂತೇಳಿ. ಯುವಶಕ್ತಿ ಮೇಲೆ ನೀವು ಹೇಳಿದಾಗ ಅಪಾರವಾದಂಥ ಅನನ್ಯವಾದಂಥ ಉತ್ಸಾಹ ಅಂತೇಳಿ ಅವ್ರು ಹೇಳ್ತಿದ್ದಿಷ್ಟೇ. ಏನ್ ಮಾಡ್ಬೇಕು ಈ ದೇಶ ಕಟ್ಟಬೇಕು ಅಂದ್ರೆ, ಅವ್ರು ಹೇಳ್ತಾ ಇದ್ರು ಇನ್ನೇನು ಮಾಡ್ಬೇಕಾಗಿಲ್ಲ ರೀ, ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಅವ್ರೊಂದು ಮಾತು ಹೇಳ್ತಿದ್ರು ನೋಡಿ, ಇಷ್ಟೇ ಮಾಡ್ಬೇಕಾಗಿರೋದು, ಬಿ ಗುಡ್ ಅಂಡ್ ಡೂ ಗುಡ್ ಅಂತೇಳಿ. ನೀವೇನ್ ಮಾಡ್ಬೇಕು ಅಂದ್ರೆ, ಈ ದೇಶದಲ್ಲಿ ಇದ್ದವರು ಒಳ್ಳೆಯವರಾಗಿರ್ರಿ, ಒಳ್ಳೆಯದನ್ನೇ ಮಾಡಿ, ಆಗ ನೋಡಿ ಈ ದೇಶ ಎಷ್ಟು ಚೆನ್ನಾಗುತ್ತೆ. ಬಿ ಗುಡ್ ಅಂಡ್ ಡೂ ಗುಡ್ ಅಂತೇಳಿ. ನೀವು ಒಳ್ಳೆಯವರಾಗಿ ಒಳ್ಳೆಯದನ್ನೇ ಮಾಡಿ ಈ ದೇಶ ಎಲ್ಲಿವರೆಗೂ ಹೋಗುತ್ತೆ ನೋಡಿ ಅಂತೇಳಿ. ಸೋಮಾರಿತನಕ್ಕೆ ಎಂದೂ ಕೂಡ ಆಸ್ಪದ ಇರಬಾರದು ಅಂತೇಳಿ. ಯಾವ 12ನೇ ಶತಮಾನದಲ್ಲಿ ಬಸವಣ್ಣರು ಹೇಳಿದ್ರಲ್ಲ, ಕಾಯಕದ ಮುಖೇನನೇ ಈ ದೇಶ ಕೈಲಾಸ ಕಾಣಬಹುದು ಅಂತಕ್ಕಂಥ ಸತ್ಯದ ದರ್ಶನ ಇತ್ತಲ್ಲ, ಅದನ್ನ ಅನೇಕ ಸಂದರ್ಭದಲ್ಲಿ ನಾನು ಸುಮ್ಮನೆ ವಚನ ಸಾಹಿತ್ಯ ಬಸವಣ್ಣವರೆಲ್ಲ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನಗಾಗ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ವಿವೇಕಾನಂದರಿಗೆ ನಮ್ಮ ಬಸವಣ್ಣ ಪರಿಚಯ ಆಗಲಿಲ್ವಲ್ಲ ಅಂತೇಳಿ, ವಿವೇಕಾನಂದರಿಗೆ ನಮ್ಮ ಶರಣ ಸಾಹಿತ್ಯದ ಸತ್ವ ಗೊತ್ತಾಗಲಿಲ್ಲವಲ್ಲ ಅಂತೇಳಿ. ಕಮ್ಯುನಿಕೇಶನ್ ಗ್ಯಾಪ್, ಸಂಪರ್ಕ ಮಾಧ್ಯಮ ಹಿಂಗಿತ್ತು, ಅದು ಬೇರೆ ಪ್ರಶ್ನೆ ಅಂತೇಳಿ. ಎಲ್ಲವೂ ನಾನು ಆಗಾಗ ಯೋಚನೆ ಮಾಡ್ತಿರ್ತೀನಿ, ಯುವಶಕ್ತಿಯ ಬಗ್ಗೆ ಮಾತನಾಡ್ತಾ ಇರ್ತೀವಲ್ಲ, ನೋಡಿ ಇಂಥ ಪ್ರಜ್ಞೆ 12ನೇ ಶತಮಾನದಲ್ಲಿ ಯಾವ ಇಡೀ ಶುಭ ಸಮೂಹದ ಮೇಲೆ ಒಂದು ಅಚಲವಾದಂಥ ವಿಶ್ವಾಸ ಇಟ್ಟಿದ್ರಲ್ಲ ಯಾವ ವಿವೇಕಾನಂದರು, ಅಂತ ವಿಶ್ವಾಸವನ್ನು ನಾಡಿನ ಮಹಾಮಂತ್ರಿ ಆಗಿದ್ದಂಥ ಬಸವಣ್ಣ ಕೂಡ ಇಟ್ಟಿದ್ರಲ್ಲ. ಏನು ಅಮೋಘ ನೀನೇನು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ವಯಸ್ಸಾದ್ಮೇಲೆ ಆಗತ್ತಾ? ಇಲ್ಲ, ಈಗಾಗಲೇ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಮಂಜಾಗಿರ್ತವೆ, ನಡೆಯೋಕ್ಕಾಗಲ್ಲ, ಏನೇನೋ ಆಗಿರುತ್ತೆ, ಆಗಲ್ಲ. ಕಟ್ಟತಕ್ಕಂಥ ಕಾರ್ಯ ಯುವಕರಿದ್ದಾಗ ಆಗಬೇಕು ಅಂತೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಬಸವಣ್ಣವರು. ಏನು ಅದ್ಭುತವಾದಂಥ, ನಾನು ಅಂತೀನಿ, ಯೂತ್ ಪಾಲಿಸಿ ತರಬೇಕು ಅಂದ್ರೆ ವಿವೇಕಾನಂದರಿಗೆ ಇನ್ನಷ್ಟು ಕೂಡ ಅದ್ಭುತವಾದಂಥ ಭರವಸೆ ಬರಬೇಕು ಅಂದ್ರೆ ಅವ್ರು ಬಸವಣ್ಣವ್ರ ಈ ವಚನ ಓದಬೇಕಾಯ್ತು ಅಂತೇಳಿ ಸರ್. ನೆರೆ ಕೆನ್ನೆಗೆ ತೆರೆ ಕಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ನೆರೆ ಅಂದ್ರೆ ಗೊತ್ತಲ್ಲ, ಕೂದಲೆಲ್ಲ ಬೆಳಗಾಗ್ಬಿಡುತ್ತೆ, ಗಡ್ಡೆಲ್ಲ ಬೆಳಗಾಗ್ಬಿಡುತ್ತೆ, ಶರೀರ ಬಗ್ಗೆ ಮಾಡಿರುತ್ತೆ. ಏನ್ ಮಾಡ್ತೀಯ ಅವಾಗ? ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹೊಲ್ಲು ಹೋಗಿ ಬೆನ್ನು ಬಾಗಿ ಅನ್ನೀರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತೇಳಿ. ಪೂಜೆ ಅಂದ್ರೆ ಪೂಜೆ ಮಾಡುವಂತಲ್ಲ, ಕಟ್ಟ ಕೆಲಸ ಮಾಡು ಅಂತೇಳಿ, ದೇಶ ಸೇವೆ ಮಾಡು ಅಂತೇಳಿ, ಆ ದೇಶ ಸೇವೆ ಮುಖೇನ ಈಶ ಸೇವೆ ಕಾಣು ಅಂತೇಳಿ. ಇಂಥ ಅಮೋಘವಾದಂಥ ಪ್ರಜ್ಞೆ ಜಾಗೃತವಾದಂಥ ಕಾಲ 12ನೇ ಶತಮಾನದ ಕಲ್ಯಾಣದ ಕಾಲಘಟ್ಟ ಅಂತೇಳಿ. ಪ್ರಾಯಶಃ ಅದೇ ದಿಶೆಯಲ್ಲಿ ಬಂದಿರತಕ್ಕಂಥ ನಮ್ಮ ಸಿದ್ಧ ಸ್ವಾಮಿ ವಿವೇಕಾನಂದರದ್ದು ಇಂಥ ಅನೇಕ ದೃಷ್ಟಾಂತ, ಅನೇಕ ಪ್ರಸಂಗಗಳು ಪ್ರಾಯಶಃ ಮೆಲುಕಾಗ್ತಕ್ಕಂಥದ್ದು ಆ ವಿವೇಕಾನಂದರ ಧೀಶಕ್ತಿ ನಮ್ಮ ನೆನಪು ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದೊಂದು ಸುಯೋಗ, ಅದೊಂದು ಸುಗಳಿಗೆ ಅಂತೆ. ನಾನು ಖಚಿತವಾಗಿ ಹೇಳಬಲ್ಲೆ, ನಾಳೆ ಬೇಕಾದ್ರೆ ನಂಜುಂಡಪ್ಪನವ್ರು ನೀವ್ಯಾರಾದ್ರೂ ಕರೆದು ಬಂದಿರಲಿಲ್ಲ ಅಂದ್ರೆ ಅವ್ರಿಗೆ ಬೇಕಾದ್ರೆ ಚಾಡಿಸ್ಬೋದು, ಎಂತ ಅನ್ಯಾಯ ಮಾಡ್ಕೊಂಡೆ, ನೀನು ಮುಟ್ಟಾಳಿಸ್ಬೇಕಾದ್ರೆ ಹೇಳ್ಬೋದು ಅಂತೇಳಿ.
ಯಾರ್ಯಾರು ಕರೆದ್ರು ಬಂದಿಲ್ವಲ್ಲ, ಬರದೇ ಇರ್ತಕ್ಕಂಥ ಅವರು ನನಗನ್ಸುತ್ತೆ ಅದು ಖಚಿತವಾಗಿ ಅವರ ದುರಾದೃಷ್ಟ ಅಂತೇಳಿ. ನಾನೇನೋ ಬಾರಿ ಹೇಳ್ತಾ ಇದ್ದೀನಿ ಅಂತ ಕೇಳಬೇಕು ಅಂತಕ್ಕಂಥದ್ದಲ್ಲ. ಆ ಸ್ವಾಮಿ ವಿವೇಕಾನಂದರು ನೆನಪು ಮಾಡ್ಕೊಳ್ತಕ್ಕಂಥದ್ದೇ, ಅವ್ರ ಸಂಗತಿಗಳನ್ನು ಮೆಲುಕಾಗ್ತಕ್ಕಂಥದ್ದೇ ನಮ್ಗೊಂದು ನೂರನೇ ಬಲ ತಂದುಕೊಡುತ್ತೆ ಅಂತೇಳಿ. ಆ ಬಲಾಢ್ಯತನದಿಂದ ವಂಚಿತರಾದಂಥವ್ರಿಗೆ ಇನ್ನಾದ್ರೂ ಕೂಡ ಸದ್ಬುದ್ಧಿ ಬರಲಿ ಸರ್. ಹಾಗಾಗಿ ಹಿಂಗೆ ಸ್ಟ್ರಾಂಗ್ ಆಗಿ ನಾನು ಅನೇಕ ಸಂದರ್ಭದಲ್ಲಿ ಕಾರ್ಯಕ್ರಮದ ಪ್ರಾಯೋಜಕರಿಗೆ ಹೇಳ್ತೀನಿ. ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ, ಈ ಕಾರ್ಯಕ್ರಮಕ್ಕೆ ಬಂದವರಿಗೆ ಕಾಫಿ ಕುಡಿದ್ರ, ತಿಂಡಿ ತಿಂದ್ರ, ಊಟ ಮಾಡಿದ್ರ ಅಂತ ಕೇಳಲೇಬಾರ್ದು. ಅಲ್ಲಪ್ಪ ಅವ್ರು ಭಾಷಣ ಮಾಡೋಗಿದ್ದ, ಅವ್ರು ಉಪನ್ಯಾಸ ಮಾಡೋಗಿದ್ದ, ಅವ್ರು ಪುಸ್ತಕ ಓದಾಗಿದ್ದ, ಅವ್ರು ಗೀತೆ ಕೇಳದಾಗಿದ್ದ, ನಮ್ಮ ಚಂದನ ಆಡುವಾಗಿದ್ದ, ಇಂಥ ಮುಖೇನ ಒಂದು ಕಲ್ಚರಲ್ ವೈಬ್ರೇಷನ್, ಸಾಂಸ್ಕೃತಿಕವಾದಂಥ ಕಂಪನ ಉಂಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಯಾನ ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಬರದೇ ಇರೋರಿಗೆ ಇಲ್ಲೆಲ್ಲ ಹತ್ರ ಇರಲ್ಲ ಅಂತ ಅಲ್ಲಿ ಬರಕ್ಕೆ ಹೇಳಿ ಇರ್ತಕ್ಕಂಥದ್ದು ಕೂಡ ಒಂದು ಸೇವೆ. ಸೇವೆ ಅಂದ್ರೆ ಭಾರಿ ಮಾಡಬೇಕು ಅಂತಿಲ್ಲ, ಪ್ರಾಯಶಃ ಇದು ಒಂದು ಸೇವೆ. ಯಾವುದೋ ಒಂದು ಅದ್ಭುತವಾದಂಥ ಒಂದು ಮೊಹಲ್ಲಾದಲ್ಲಿ, ಒಂದು ಬಡಾವಣೆಯಲ್ಲಿ ಒಂದು ಏನೋ ನಡೀತಾ ಇದೆ ಅಂದ್ರೆ ಆ ಕಲಾ ಪೋಷಣೆ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಒಂದು ಸೇವೆ ಅಂತೇಳಿ. ಮೂಲತಃ ಅದ್ಭುತವಾದಂಥ ಭಜನ್ ಗಾಯಕರು ನಮ್ಮ ಸ್ವಾಮಿ ವಿವೇಕಾನಂದ. ಅವ್ರ ಕಂಠಸಿರಿಗೆ ಫಸ್ಟ್ ಪ್ರಾರಂಭದಲ್ಲಿ ರಾಮಕೃಷ್ಣ ಪರಮಹಂಸರು ಮಾರು ಹೋಗ್ತಕ್ಕಂಥದ್ದು ಅಂತೇಳಿ. ಅದ್ಭುತವಾದಂಥ ಅವ್ರಿಗೆ ದೇಹ ಸೌಂದರ್ಯದ ಜೊತೆಗೆ ಅವ್ರ ಕಂಠಸಿರಿನೂ ಹಾಗೆ ಇತ್ತು ಅಂತೇಳಿ. ಅವ್ರು ಗೊತ್ತು, ಅವರ ಸ್ಟೇಟ್ಮೆಂಟ್ ನೋಡ್ರೆ ಗೊತ್ತಾಗತ್ತೆ ಅಂತೇಳಿ. ಕಡೆಯ ಒಂದು ಅಂಶ ನಾನು ಮಾತು ಮುಗಿಸ್ತಾರೆ. ನನ್ನೊಂದು ಮನವಿ ಅದು ಏನಪ್ಪಾ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೋತ್ತರ ಮಾಡೋಣ. ನಾನೇನೋ ಭಾರಿ ಕಲ್ತ್ಬಿಟ್ಟೀನಿ, ನಾನೇನೋ ಭಾರಿ ಭಾಷಣ ಮಾಡ್ತೀನಿ, ನಾನು ಹೇಳಬೇಕು ನೀವು ಕೇಳಬೇಕು ಅಂತೇನಲ್ಲ. ವಿ ಆರ್ ಆಲ್ಸೋ ಉನ್ನಮಾನಿ. ನಿಮ್ಮೊಳಗೆ ನಾವು ಪ್ರಶ್ನೆ ಏನೋ ಸ್ವಲ್ಪ ಓದಿರ್ತಕ್ಕಂಥ ನಿಮಗೆ ತೆರಳಿರ್ತೀವಿ. ನಮಗಿಂತ ಪ್ರಾಜ್ಞರು, ನಮಗಿಂತ ಬುದ್ಧಿವಂತರು, ನಮಗಿಂತ ಜಾಣವೇ ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರು ಅಂತೇಳಿ ಸತ್ಯ ನಮಗೆ ಗೊತ್ತಿದೆ ಅಂತೇಳಿ. ಈ ಸತ್ಯ ಗೊತ್ತಾದಾಗ ಮಾತ್ರ ಪ್ರಾಯಶಃ ನಾವು ವಿವೇಕಾನಂದರ ಪರಂಪರೆಗೆ ಆ ಹಮ್ಮಿಂದ ಹೊರಗೆ ಬಂದಾಗ ಮಾತ್ರ ಅಂತೇಳಿ. ಖಚಿತವಾಗಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ನಿಮ್ಮಂಥ ವಿದ್ವಜ್ಜನರ ಮುಂದೆ ಅದೇನು ಭಾರಿ 50 ಜನ ಇರ್ಬೋದು, 20 ಜನ ಇರ್ಬೋದು, ಅದು ಲೆಕ್ಕನೇ ಅಲ್ಲ ಅಂತೇಳಿ. ನಾನು ತಮಾಷೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಿರ್ತೀನಿ ಅಂತೇಳಿ. 1000 ತೊಂಡೆಕಾಯಿಗಿಂತ ಒಂದು 4-5 ಕಲ್ಲಂಗಡಿ ಹಣ್ಣು ಭಾರಿ ಶ್ರೇಷ್ಠ ಅಂತೇಳಿ. ಪ್ರಾಯಶಃ ಕಲ್ಲಂಗಡಿ ಹಣ್ಣಿನ ಉಪಾಧಿಯಲ್ಲಿ ಬಂದಿರತಕ್ಕಂಥ ನೀವೆಲ್ಲ ತುಂಬ ಖುಷಿ ಸಂಗತಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಪರಂಪರೆ ಪ್ರಾರಂಭ ಮಾಡ್ತಾ ಇದ್ವಿ. ನಮ್ಮ ರೋಹನ್ ಅವರ ದೂರಾಲೋಚನೆ, ಪ್ರಭುಲಿಂಗ ಶಾಸ್ತ್ರಿಗಳ ಮಾರ್ಗದರ್ಶನ ಆದ ಮೇಲೆ ನೋಡಿ, ಗಮನಿಸಿ, ನಿಮಗೆ ನಾನು ಆಗ ಹೇಳಿದೆ ಚಂದನ್ ಅವರಿಗೆ, ಏನು ಸೇವೆ ಅನ್ನೋದು. ಎಂತೆಂಥವ್ರು ಇದ್ದಾರಲ್ಲ ನಮ್ಮ ಮಣ್ಣಿನ ಕಣದಲ್ಲಿ, ಏನು ಸೇವೆ ಮಾಡೋರು ಇದ್ದಾರಲ್ಲ, ಕಾಸು ಬಿಟ್ರೆ ಹೆಂಗಪ್ಪ, ದುಡ್ಡು ಬಿಟ್ರೆ ಹೆಂಗಪ್ಪ ಅಂತಕ್ಕಂಥವ್ರು ಇದ್ದಾರಲ್ವಾ. ಸಾರ್ಥಕತೆಗೆ ನನಗೆ ಅನೇಕ ಜನ ಕೇಳ್ತಾರೆ, ಅಲ್ಲಣ್ಣ ನೀನು ದಿವಸ ಅಲ್ಲಿಂದ ಕಾರ ಬರ್ತೀಯಾ, ನಿನ್ನ ಖರ್ಚು ಏನು, ಎಕ್ಸ್ಪೆನ್ಸ್ ಏನು, ಯಾಕೆ ಬರ್ತೀಯ ಅಂದ್ರೆ, ಜಗತ್ತಲ್ಲಿ ಭಾರಿ ಜನ ನೋಡಿದ್ದೀನಿ ನಾನು. ರಾತ್ರಿ ಹೊತ್ತು ಯಾವ್ಯಾವ ಎಷ್ಟು ಕಳೀತಾರೆ ಅಂತೆಲ್ಲ ನೋಡಿದ್ದೀನಲ್ಲ. ನಮಗೆ ಯಾವೂ ಇಲ್ವಲ್ಲ ಈ ಕಲಾ ಸೇವೆಗೆ, ಈ ಸಾಹಿತ್ಯದ ಸೇವೆಗೆ, ಸಾಂಸ್ಕೃತಿಕ ಸೇವೆಗೆ ಹೋಗ್ಲಿ ಬಿಡಿ, ನನ್ನೊಂದಿಗೆ ಪರವಾಗಿಲ್ಲ ಅಂತೇಳಿ. ಪ್ರಾಯಶಃ ಇಂಥ ವಿಶಾಲ ದೃಷ್ಟಿ ಬೆಳೆದಾಗ ಮಾತ್ರ ನಾವು ಮನುಷ್ಯ ಅಂತಕ್ಕಂಥ ಶಬ್ದಕರಾಗ್ತೀವಿ ಅಂತೇಳಿ. ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ವಿ ನಮ್ಮೂರಲ್ಲಿ. ನಮ್ಮ ಮಾಸ್ಟ್ರಿಗೆ ಗೊತ್ತಿದೆ ಅಲ್ಲಿ, ನಮ್ಮ ಹೊಸಳ್ಳಿ ಮಾಸ್ಟ್ರಿಗೆ ಗೊತ್ತಿದೆ ಅಲ್ಲಿ. 2 ದಿವಸ ಅದ್ವಿತೀಯ ಸಮ್ಮೇಳನ ಮಾಡಿದ್ವಿ. ಸಮ್ಮೇಳನ ಮಾಡಿದಾಗ 2 ದಿವಸ ಪೂರ ದಾಸೋಹ, ಅಂದ್ರೆ ಮನೇಲಿ ಒಲೆ ಕೆಚ್ಚಂಗಿಲ್ಲ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಕಾಫಿ, 2 ದಿವಸ ಪೂರ್ಣ ಪ್ರಮಾಣದಲ್ಲಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾವು ದುಡ್ಡಿನ ಮುಖಾನಿನ ಲೆಕ್ಕ ಹಾಕಿದ್ರೆ ಅವು 4 ಊಟ, 2 ತಿಂಡಿ, 2 ಕಾಫಿ ಅಂದ್ರೆ ಕಮ್ಮಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು 200 ರೂಪಾಯಿ ಅವತ್ತೇ ಖರ್ಚು ಬರುತ್ತೆ. ನಾನು ಹೇಳ್ತಿದ್ದೆ 2000 ಇಸ್ವಿನಲ್ಲಿ, 26 ವರ್ಷದಿಂದ ಒಂದು 150 ರೂಪಾಯಿ ಖರ್ಚು ಬರ್ತಿತ್ತಲ್ವಾ. ನಾವು ಧನ ಸಂಗ್ರಹಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ. ಅವತ್ತಿನ ಕಾಲದಲ್ಲೇ ಆ ಮನೆಯ ಒಟ್ಟು ಆದಾಯ 70,000 ಇತ್ತು. ಮಗಳಿಗೆ ಒಂದು 15,000 ಸಂಬಳ, ಸೊಸೆಗೂ ಸಂಬಳ, ಇನ್ನೊಬ್ಬ ಮಗ ಸಂಬಳ, ಟೋಟಲಿ ಚೆನ್ನಾಗಿದ್ರು ಅವರು. ಅವ್ರ ಮನೆಗೆ ಹೋದ ತಕ್ಷಣ ಅವ್ರ ಮುಖ ಎಷ್ಟು ದಪ್ಪ ಮಾಡ್ಕೊಂಡ್ರು. ಚಂದ ನಾವು ಹೇಳಿದ್ದಿಷ್ಟೇ, ಏನಪ್ಪ ಒಳ್ಳೆ ಕಥೆ ಆಯ್ತಲ್ಲ, ಬಂದ್ಬಿಟ್ಟಿದ್ದೀರಾ, ತಗೊಳ್ಳಿ ನಂದೊಂದು 10 ರೂಪಾಯಿ. 2 ದಿವಸ ಫ್ರೀ ಊಟ ಸರ್, 10 ರೂಪಾಯಿ ತಗೊಳ್ಳಿ. ತುಂಬ ಖುಷಿಯಲ್ಲಿ ಸ್ವೀಕಾರ ಮಾಡಿದ್ವಿ. ಅದ್ರ ನೆಕ್ಸ್ಟ್ ಇನ್ನೊಂದು ಮನೆ ಇತ್ತು. ಆ ಅಮ್ಮ ಇಲ್ಲ, ಚಂದ್ರಚಿಂತಲಿ ಸತ್ತೋಗ್ಬಿಟ್ಟಿದೆ. ಅದು ಕೂಲಿ ಮಾಡ್ತಾ ಇತ್ತು. ಅಯ್ಯೋ ಪಾಪ, ಅದೇ ಕೂಲಿ ಮಾಡೋ ಹೆಂಗಸು, ಪಾಪ ಅಲ್ಲೇ ಕೇಳೋಣ ಅಂತೇಳಿ ಮುಂದಕ್ಕೆ 4 ಮನೆಗೆ ಹೋಗಿರ್ಲಿಲ್ಲ. ವಾಪಸ್ ಬಂದು ಕೂಗ್ತಾ ಚಂದ್ರಮ್ಮ, ಏನಣ್ಣ ಬಡವರು ಅಂತ ಹೇಳ್ಬಿಟ್ಟು ಹೋಗ್ತೀರಣ್ಣ, ನಮ್ಮನ್ನ ಯಾಕಣ್ಣ ಕೇಳಲಿಲ್ಲ ಅಣ್ಣ, ಇಂಥ ಕೆಲಸ ಮಾಡ್ತಿದ್ದೀರ ಊರಾಗೆ ಅಣ್ಣ, ನಮ್ಮ ಬಿಟ್ಟು ಹೋದ್ರೆ ಅಣ್ಣ, ನಮ್ಗೆ ಅವಮಾನ. ಹಂಗಲ್ಲ ಚಂದ್ರಕ್ಕ, ಬೇಜಾರು ಮಾಡ್ಕೊಬೇಡ ಪಾಪ, ನೀನೇನಕ್ಕೂ ಬಾಳ ಸುಮ್ಮನ, ನಾನು ಇದಕ್ಕೆ ಅಂತೇಳಿ 3 ದಿವಸ ತೆಗೆದಿಟ್ಟಿದ್ದೀನಿ ಅಂತೇಳಿ. ಸರ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕೂಲಿ ಮಾಡ್ತಕ್ಕಂಥ ತಾಯಿ ಅವತ್ತು ನಮ್ಮ ಕೈ ಕೊಟ್ಟಿದ್ದು 101 ರೂಪಾಯಿ. 101. ಇಂಥ ಸೌಹೃದಿ ಜನ ಇದೆ. ಇಂಥ ತೆರೆದ ಕಣ್ಣಿನಿಂದ, ತೆರೆದ ಹೃದಯದಿಂದ ಈ ಜಗತ್ತನ್ನು ನೋಡಲಿಲ್ಲ ಅಂದ್ರೆ ಖಚಿತವಾಗಿ ನಮ್ಮ ಚಂದನ್ ಹೇಳಿದ್ ಭಾರಿ ಖುಷಿಯ. ಎಷ್ಟು ದಿವಸ ಇರ್ತೀವೋ ಇರೋವರೆಗೂ ಒಂದು ಸರ್ವಿಸ್, ಒಂದು ಸೇವೆ ಅಂತೇಳಿ ಮಾಡೋಣ. ಡೆಫಿನೆಟ್ ಇಂಥ ಜನಸೇವೆಯ ಮುಖೇನನೇ ಆ ಜನಾರ್ದನ ಪ್ರೀತಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ನನ್ನ ನಡವಳಿಕೆಯಲ್ಲಿ ಡೆಫಿನೆಟ್ ಗುರುಕೃಪೆ ಇದೆ ಅಂತಕ್ಕಂಥದ್ದು ಖಾತ್ರಿಯಾಗಿದೆ. ನಮ್ಮೆಲ್ಲ ದೈಹಿಕವಾದಂಥ ಬಾಧೆಗಳ ಮಧ್ಯೆ, ನಮ್ಮೆಲ್ಲ ಸಂಕಷ್ಟಗಳ ಮಧ್ಯೆನೂ ಕೂಡ ಇನ್ನೂ ಕೂಡ ಸಾಮಾಜಿಕವಾಗಿ ಜೀವಂತಿಕೆಯನ್ನು ಹಿಡಿದಿಟ್ಟಿದ್ದೀವಿ ಅಂದ್ರೆ ಅದು ನನ್ನ ಗಳಿಕೆ ಅಲ್ಲ, ಆ ಭಗವಂತ ಕೃಪೆ ಅಂತಕ್ಕಂಥದ್ದು, ಆ ದೈವ ಕೃಪೆ ಅಂತಕ್ಕಂಥದ್ದು, ಗುರು ಕೃಪೆ ಅಂತಕ್ಕಂಥದ್ದು. ಇದರ ಆಧಾರದ ಮೇಲೆ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಕೂಡ ಅನೂಚಾನವಾಗಿ, ತುಂಬಾ ನಿರಾಳವಾಗಿ, ತುಂಬಾ ನಿರ್ವಿಘ್ನವಾಗಿ ನಡೆಯಲಿ ಅಂತಕ್ಕಂಥ
ಅದು ನಮ್ಮ ಸ್ವಾಮಿ ವಿವೇಕಾನಂದರ ಇಂಥ ಶಕ್ತಿಯ ಬಗ್ಗೆ ಪ್ರಾಯಶಃ ಇಂಥ ಒಂದು ನುಡಿ ಸೇವೆ ಮುಖೇನ ಇಂಥ ನುಡಿಯ ಒಂದು ಮುಖೇನ ಆ ದಿಶಕ್ತಿಯ ಕೃಪೆ ಸದಾ ಈ ದೇಶದ ಮೇಲೆ ಇರಲಿ ಅಂತಕ್ಕಂಥ ಆಶಯದ ಮಾತುಗಳೊಂದಿಗೆ ಕೇಳಿದಂಥ ನಿಮಗೆಲ್ಲ ಒಂದ್ಸಿ ನನ್ನ ಮಾತಿಗೆ ಮಂಗಳಾಡ್ತೇನೆ. ನಮಸ್ಕಾರ. ಹಾಗೆ ಹೇಳಿದಾಗೆ ನಿಮ್ಮ ಕಡೆಯಿಂದ ಒಂದೆರಡು ಮಾತು ಪ್ರಶ್ನೆನಾರು ಕೇಳಿ, ಅಭಿಪ್ರಾಯನಾರು ಹೇಳಿ, ಏನಾದ್ರು ಸಭಿಕರ ಕಡೆಯಿಂದ ಬಂದ್ರೆ ನಮ್ಗೊಂದು ಸಮಾಧಾನ ಅಂತೇಳಿ. ಥ್ಯಾಂಕ್ ಯು. ಮಹೇಶ್ ಗುರುಗಳ ಒಂದು ಮಾತು ನಮಗೆ ಹೊಸದಲ್ಲ, ಆದ್ರೆ ಪ್ರತಿ ಬಾರಿ ಅವ್ರು ಮಾತಾಡ್ಬೇಕಾದ್ರೆ ನಮಗೊಂದು ಹೊಸತನ ಕಾಣುತ್ತೆ. ಅದಲ್ಲದೆ ನಾನು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ಬೇಕಾಗಿರೋದು, ಅವ್ರು ದಿನ ಚಟ್ನಳ್ಳಿಯಿಂದ ಈ ಕಾರ್ಯಕ್ರಮ, ಈ ಒಂದು ಅಭಿಯಾನಕ್ಕೆ ಅವರೇ ಸ್ವಯಂ ಡ್ರೈವ್ ಮಾಡಿಕೊಂಡು ಗಾಡಿಯಲ್ಲಿ ಅವರೇ ಈ ವಯಸ್ಸಲ್ಲೂ ಬರ್ತಾರೆ. ಜೊತೆಗೆ ಅವರಿಗೆ ಒಂದು ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಆದ್ರೂ ಇದೊಂದು ಕಲಾ ಸೇವೆ, ಇದೊಂದು ಕಲಾ ಪೋಷಣೆ, ಈ ಒಂದು ಅಭಿಯಾನ ಆ ವಯಸ್ಸಲ್ಲೂ ಅವರು ಮಾಡ್ತಿರೋದು ಅದಕ್ಕೆ ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆ ಕೊಡ್ಬೇಕು. ಯಾಕೆಂದ್ರೆ ಆ ಉತ್ಸಾಹ ನಮ್ಮಂತ ಯುವ ಶಕ್ತಿಗಳಿಗೆ ಇವತ್ತು ನಾವು ಏನು ಚಟ್ನಳ್ಳಿ ಮಹೇಶ್ ಅವರು ಮಾತಾಡಿದ್ರಲ್ಲ, ನಮ್ಮ ವಿವೇಕಾನಂದ ಅವರಾಗಿರ್ಲಿ, ಯುವ ಶಕ್ತಿ ಆಗಿರ್ಲಿ, ಸ್ವಾತಂತ್ರ್ಯ ಹೋರಾಟದ ಸಮಯದಿಂದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತೆ ದೇಶ ವಿದೇಶಗಳಲ್ಲಿ ನಾವು ಹೇಗೆ ನಮ್ಮ ಸಮಾಜದ, ನಮ್ಮ ಈ ಭೂಮಿಯ ಸತ್ವವನ್ನ ನಾವು ಬೇರೆ ಕಡೆ ಹರಡೋದ್ರಲ್ಲಿ ಹೇಗೆ ಅವರು ಧೀರರಾಗಿದ್ರು, ನಡೆ ಮತ್ತೆ ನುಡಿ ಎರಡೂ ಒಂದಾಗಿದ್ದನ್ನ ಬಗ್ಗೆ ಅವರು ಇಷ್ಟು ನಿರರ್ಗಳವಾಗಿ ಇಷ್ಟೊತ್ತು ಹೇಳಿದ್ರು. ಅವ್ರು ಎಷ್ಟು ಹೇಳಿದ್ರು ನಮಗೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಮತ್ತೊಮ್ಮೆ ಅವರ ಇಷ್ಟು ಒಂದು ಪ್ರಯಾಸ ಮತ್ತೆ ಅವರೊಂದು ನಾಯಕತ್ವಕ್ಕೆ ನಾವು ಒಂದು ಚಪ್ಪಾಳೆ ಕೊಡೋಣ. ಇದಾದ್ಮೇಲೆ ಈಗ ಚಂದನ್ ಕುಮಾರ್ ಅವರ ಒಂದು ಹಾಡು ನಿಮಗೋಸ್ಕರ, ಅದಾದ್ಮೇಲೆ ಒಂದು ಸಂವಾದ ತರ ಅಥವಾ ಒಂದು ನಿಮ್ಮ ಅಭಿಪ್ರಾಯಗಳನ್ನು ನಾವು ಗ್ರಹಿಸ್ತೀವಿ. ಮಂಗಳ ನುಡಿ ನಡಿಗೆ 3ನೇ ದಿನದಲ್ಲಿ ಇವತ್ತಿನ ಈ ದಿನಕ್ಕೆ ಈ ಹಾಡು ತುಂಬಾ ಸೂಕ್ತ ಅನ್ಸುತ್ತೆ. ಯಾಕೆಂದ್ರೆ ಈಗಷ್ಟೇ ಚಟ್ನಳ್ಳಿ ಮಹೇಶ್ ಗುರುಗಳು ಅಷ್ಟೊಂದು ವಿಚಾರಧಾರೆ, ವಿವೇಕಾನಂದ ಅವರು ಚಿಕ್ಕಮಗಳೂರಿಂದ ಚಿಕಾಗೋ ತನಕ ಹೇಗೆ ಲಿಂಕ್ ಅನ್ನೋದನ್ನು ಮಾತಾಡ್ತಾ ಒಂದು ನಮ್ಮ ರಾಷ್ಟ್ರೀಯ ವಿಚಾರನ ನಮಗೆಲ್ಲ ಇನ್ನಷ್ಟು ಗಟ್ಟಿ ಮಾಡಿದ್ದಾರೆ ನಮ್ಮ ಮನಸ್ಸಲ್ಲಿ. ಅದಕ್ಕೆ ಈ ಹಾಡು ಸೂಕ್ತ ಆಗಿದ್ದು. ಧನ್ಯವಾದಗಳು ಚಂದನ್. ಈಗ ಸಾರ್ವಜನಿಕರು ಮತ್ತೆ ಪ್ರೇಕ್ಷಕರಾಗಿ ನೀವು ಇದ್ದೀರಾ, ನಿಮ್ಮ ಒಂದೆರಡು ಅಭಿಪ್ರಾಯಗಳಾಗಿರ್ಲಿ ಅಥವಾ ಪ್ರಶ್ನೆಗಳಾಗಿರ್ಲಿ, ನಮ್ಮ ಚಟ್ನಳ್ಳಿ ಮಹೇಶ್ ಗುರುಗಳಿಗಾಗಿರ್ಲಿ ಅಥವಾ ವೇದಿಕೆ ಮೇಲೆ ಯಾರಿರೋರಿಗಾಗ್ಲಿ ಒಂದೆರಡು ಅಭಿಪ್ರಾಯ ಮತ್ತೆ ಪ್ರಶ್ನೆಗಳನ್ನು ಕೇಳ್ಬೋದು. ಯಾರಾದ್ರೂ ನಗರಸಭೆ ಕೌನ್ಸಿಲರಾಗಿದ್ದು, ಆದ್ರೆ ನಾವು ದೇವ್ರನ್ನಂತೂ ನೋಡಿಲ್ಲ. ಮಹೇಶಣ್ಣವ್ರ ಮನೇಲಿ ದೇವ್ರು ಕಂಡು ಬಂದಿದ್ದೀವಿ. ಯಾಕೆಂದ್ರೆ ಅವ್ರ ತಾಯಿ ನುಡಿ ಮಾತಾಡಿದ್ರೆ ಬಾಯಲ್ಲಿ ಇದು ಆಗುತ್ತೇನೋ ಅನ್ನೋವರೆಗೂ ಅವ್ರು ಇಲ್ಲೇನು ಮಾತಾಡ್ತಾ ಇದಾರೆ ಅವ್ರ ಮನೇಲಿ ಎಲ್ಲರಿಗೂ ಅದೇ ಸಂಪ್ರದಾಯ ಇದೆ. ಎಷ್ಟು ಒಂದು 25 ಜನ ಈಗ ಒಂದು 5-6ನೇ ವರ್ಷದಲ್ಲಿ ಹೋಗಿದ್ದೀವಿ. ಹೋದ್ರೆ ಅಣ್ಣ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು. ಎಷ್ಟರ ಮಟ್ಟಿಗೆ ನಮ್ಮನ್ನು ನೋಡಿದ್ದಾರೆ, ಅಷ್ಟು ಜನಕ್ಕೆಲ್ಲ ಊಟ ತಿಂಡಿ ಮಾಡಿಸಿ ಬಂದವ್ರಿಗೆಲ್ಲ ಮಾತಾಡಿಸಿ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ, ಒಂದು ಅಂಬಲಿ ಮಜ್ಜಿಗೆ ಕೊಟ್ಟರೆ ಊಟ ಇವತ್ತು ನಮಗೆ ಕಿವಿಲಿದೆ. ಆ ಥರ ಅಷ್ಟು ಜನಕ್ಕೆ ಅವರು ಊಟ ತಿಂಡಿ ವ್ಯವಸ್ಥೆ ಮಾಡಿದರು. ಅಷ್ಟೊತ್ತಿಗೆ ಅಣ್ಣ ಬಂದರು, ಮಾತಾಡಿಸಿ ಎಲ್ಲರಿಗೂ ನಿಜವಾಗ ಅವ್ರ ಸಂಪ್ರದಾಯ. ಅಣ್ಣ ಇಲ್ಲೇನು ಮಾತಾಡ್ತಾರೆ, ಅವ್ರ ಮಕ್ಕಳು ಮರಿ ಅವ್ರ ತಾಯಿ ಅಂತೂ ಇವತ್ತಿಗೂ ನಮ್ಮ ಕಣ್ಣಲ್ಲಿ ಕಟ್ಟುತ್ತೆ. ಹೆಂಗಿದಾರೋ ಗೊತ್ತಿಲ್ಲ, ಅಮ್ಮ ಮಾತ್ರ ಹೌದಾ ಚೆನ್ನಾಗಿರ್ಲಿ. ಇನ್ನೊಂದ್ಸರಿ ನಾವು ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೋಬೇಕು. ನಾನು ಹೊತ್ತು ಬಿಟ್ರೆ ಮೇಲ್ಗಡೆ ಅಟ್ಟಕತ್ತಿದ್ರೆ ಏನು ಅವರು ವಯಸ್ಸಲ್ಲಿ ತಗೊಂಡಿರೋಂಥ ಪ್ರೈಜ್ ಆಗಿರ್ಲಿ, ಗೌರವಣ ಕೊಟ್ಟಿರೋದಾಗಿರ್ಲಿ, ಪ್ರತಿ ಒಂದನ್ನು ಅವ್ರ ಮನೇಲಿ ಆಕರ್ಷಣೆ ಇಟ್ಟಿದ್ದಾರೆ. ನಮಗೆ ನೋಡೇ ಇಲ್ಲ, ಎಲ್ಲರೂ ಹತ್ತಿ ಹೋಗ್ತಿದ್ರೆ ನೋಡ್ತೀವಿ. ಹತ್ತು ಹೋದ್ರೆ ಒಂದು ರೌಂಡ್ ಫುಲ್ ಶೋಕೇಸ್ ಪೂರ್ತಿ ಒಂದು ಲಾರಿ ಲೋಡ್ ಆಗುತ್ತೆ. ನಾನು ನಮ್ಮ ರವಿಯಣ್ಣ ಮನೇಲೂ ನೋಡ್ಲಿಲ್ವಾ, ಇದು ಅಂತ ಆಶ್ಚರ್ಯ ಅಂತ ಅವ್ರ ಮನೇಲಿ ನೋಡಿದ್ದೀನಿ. ನಾವು ತಗೊಂಡಿಟ್ರೆ ದೊಡ್ಡದಲ್ಲಕ್ಕ, ನೀವು ಅದನ್ನ ನೋಡಿ ಖುಷಿ ಪಟ್ಟ. ಅಯ್ಯೋ ಅಣ್ಣ, ನಾನು ಇವತ್ತು ಮಹೇಶಣ್ಣ ಬರ್ತಾರೆ ಅಂತಿದ್ದಂಗೆ ನನಗೆ ಅದ್ರ ಬಗ್ಗೆ ಕನ್ಸ್ಕೊಂಡಿದ್ದೀನಿ. ನಾನು ಕೇಳಬೇಕು, ಮಾತಾಡ ಅಮ್ಮನ ಹೇಗಿದ್ದಾರೆ ಅಂತ ಕೇಳೋದಂದಿತ್ತು. ಸರಿ ಅಣ್ಣ, ನಮಸ್ತೆ. ಈ ಶ್ರಾವಣ ಸಂಜೆ ಕಾರ್ಯಕ್ರಮ ಶುರು ಮಾಡಿದ್ವಿ. ಬಟ್ ಕೊನೆಯ ದಿನ ನಮ್ಮ ಪತ್ರಿಕೆ ನಿಮಗೆ ಆಹ್ವಾನ ಪತ್ರಿಕೆನೂ ನಿಮಗೆ ತಲುಪಿಸ್ತೀವಿ. ಈ ಕಾರ್ಯಕ್ರಮದ ನಂತರ ನಾವು ಚಟ್ನಳ್ಳಿ ಫುಡ್ಸ್, ಬಹುಶಃ ಗುರುಗಳೇ ನೀವು ಬರೋಕ್ಕಿಂತ ಮುಂಚೆ ಇಲ್ಲೊಬ್ರು ಹಿರಿಯರು ಇಲ್ಲೇ ಇದ್ರು, ಹಿರಿಯರೊಬ್ರು ಚಟ್ನಳ್ಳಿ ಫುಡ್ಸ್ ಮೊನ್ನೆ ನೋಡಿದ್ವಿ, ಸ್ಪೇಸ್ ನೋಡಿದ್ವಿ ಅಂತ ಅಂದ್ರು. ಏನು ಅಂತ ತುಂಬಾ ಜನ ಕೇಳ್ತಿದ್ರು. ಸೊ
ಚಟ್ನಳ್ಳಿ ಮಹೇಶ್ ಗುರುಗಳು ಈ ವಯಸ್ಸಲ್ಲಿ ಈ ಉತ್ಸಾಹ ಇಟ್ಕೊಂಡು ನಮ್ಮ ದೇಶೀಯವಾದ ಆಹಾರ ಪದ್ಧತಿಗೆ ಒಂದು ಒತ್ತು ಕೊಡ್ಬೇಕಂತ ಮನೇಲೆ ಒಂದು ಚಟ್ನಳ್ಳಿ ಫುಡ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಒಂದು ಜೋರಾದ ಚಪ್ಪಳೆ ನಾವೆಲ್ಲ ಕೊಡೋಣ. ಒಂದು ಉದ್ಯಮಶೀಲವಾಗಿ, ಇನ್ನೊಂದು ಗ್ರಾಮೀಣ ಸೊಗಡಿನ ಒಂದು ದೇಶೀಯವಾದ ಆಹಾರ ಪದ್ಧತಿಯನ್ನು ಉಳಿಸ್ಬೇಕು ಅಂತ, ಇನ್ನೊಂದು ಅವರ ಉತ್ಸಾಹಕ್ಕೆ, ಮತ್ತೆ ಕುಟುಂಬ ಮಹತ್ವ, ಎಲ್ಲರೂ ಜೊತೆ ಸೇರಿದ್ರೆ ಏನಾದ್ರು ಮಾಡ್ಬೋದು, ಅದಕ್ಕೆ ಏಜ್ ಲಿಮಿಟ್ ಅಲ್ಲ ಅಂತ ಒಂದು ಮೆಸೇಜ್ ನ ಸೊಸೈಟಿ ಕೊಟ್ಟಿದ್ದಾರೆ. ಆ ಒಂದು ಚಟ್ನಳ್ಳಿ ಫುಡ್ಸ್ ನ ಅಧಿಕೃತವಾದ ಒಂದು ಉದ್ಘಾಟನೆ, ಅಲ್ಲಿನ ಒಂದು ಮನೆಯಲ್ಲೇ ಒಂದು ಇಂಡಸ್ಟ್ರಿ ಮಾಡಿರೋದ್ರಿಂದ ಆ ಉದ್ಯಮದ ಒಂದು ಉದ್ಘಾಟನೆ ಅಧಿಕೃತವಾಗಿ 24 ಆಗಸ್ಟ್ ಅಂದ್ರೆ ಈ ಶ್ರಾವಣ ಸಂಜೆ ನಾವೇನು 1 ತಿಂಗಳುಗಟ್ಟಲೆ ಇಟ್ಕೊಂಡಿದ್ದೀವಿ, ಕೊನೆಯ ದಿನ ಅವರ ತೋಟದ ಮನೆಯಲ್ಲಿ ನೆರವೇರಲಿದೆ. ಸೊ ನೀವೆಲ್ಲರೂ ಅಲ್ಲಿಗೆ ಬಂದು ಆಹ್ವಾನಿಸಬೇಕು. ಚಟ್ನಳ್ಳಿ ಮಹೇಶ್ ಗುರುಗಳನ್ನ ನಾವು ಇನ್ನೂ ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು. ಈ ಚಟ್ನಳ್ಳಿ ಫುಡ್ಸ್ ನಮ್ಮ ಶ್ರೀರಾಮ ಸ್ವೀಟ್ಸ್ ಆಗಲಿ, ಚಾಮುಂಡಿ ಸ್ಟೋರ್ಸ್ ಆಗಲಿ, ಎಲ್ಲ ಲೋಕಲ್ ಸ್ಟೋರ್ಸ್ ಗಳಲ್ಲಿ ನಿಮಗೆ ಸಿಗುತ್ತೆ. ಅವತ್ತೊಂದು ಮಾಹಿತಿನೂ ನಿಮಗೆ ಸಿಗುತ್ತೆ ಆ ಒಂದು ಇದ್ರಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಅವ್ರು ಬರ್ದಿರುವಂತಹ ಎಷ್ಟೋ ಪತ್ರಿಕೆಗಳಲ್ಲಿರುವ ಸುದ್ದಿಯ ಒಂದು ವಿಚಾರನ, ಮುತ್ತಿನಂತ ಮಾತು ಮತ್ತೆ ಸುದ್ದಿ ಬಿಂಬ ಅನ್ನೋ ಕೃತಿ ಲೋಕಾರ್ಪಣೆನೂ ಅವತ್ತಿದೆ. ತುಂಬಾ ಅದ್ಭುತವಾಗಿ ಕೊನೆಯ ದಿನದ ಶ್ರಾವಣ ಸಂಜೆಯ ಕಾರ್ಯಕ್ರಮ. ಅದು ನಮ್ಮ ಕರ್ತವ್ಯ. ಈಗ ನಾವು ಐಸಿರಿ ಫೌಂಡೇಶನ್ ಒಂದು ಸಾಹಿತ್ಯವಾಗಿ ಒಂದು ಸಾಹಿತ್ಯ ಸೇವೆ ಅಂತ ಮಾಡ್ಬೇಕು ಅಂತ, ಮತ್ತೆ ಅದನ್ನು ಪ್ರಸ್ತುತಪಡಿಸೋದು ನಮ್ಮ ಕರ್ತವ್ಯ ಮಾಧ್ಯಮದಲ್ಲಿ ಇರೋದ್ರಿಂದ. ಹಾಗಾಗಿ ಅವತ್ತು ನೀವು ಎಲ್ಲರೂ ತಪ್ಪದೇಲೆ ಚಟ್ನಳ್ಳಿಗೆ ಆದಷ್ಟು ಪ್ರಯತ್ನ ಪಟ್ಟಿ ಅಲ್ಲಿಗೆ ಬನ್ನಿ. ಜೊತೆಗೆ ಇಲ್ಲೇ ಸುತ್ತಮುತ್ತ, ಈಗ ನಾಳೆ ಕೋಟೆ ರಂಗನಾಥ್ ಅವ್ರ ಮನೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ. ಸೊ ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲಿ ಜೋಡಿಸ್ಕೊಡಿ, ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಡಿ. ಒಂದು ನಾವು ತಳಮಟ್ಟದ ಭರವಸೆ ಮತ್ತು ಸುಧಾರಣೆ, ನಾಳೆಯ ಮೌಲ್ಯಪೂರ್ಣವಾದ ಒಂದು ಜಗತ್ತಿನ ಕಟ್ಟೋಕೆ ತಳಮಟ್ಟದಲ್ಲಿ ನಾವು ಏನೇನು ಮಾಡ್ಬೇಕು, ಒಂದು ಮನೆ, ಒಂದು ಕುಟುಂಬ, ಒಂದಿಷ್ಟು ಜನ ಜೊತೆಗೆ ನಾವು ಇದನ್ನ ಅಭಿಯಾನ ಆಗಿ ತೆಕೊಂಡು ಹೋಗ್ತಿದ್ವಿ. ಅದು ನಮ್ಮ ಗುರು ಹಿರಿಯರ ಒಂದು ಮಾರ್ಗದರ್ಶನ, ಪ್ರಭುಲಿಂಗ ಶಾಸ್ತ್ರಿ ಅಪ್ಪಾಜಿ ಆಗಿರ್ಲಿ, ಅಥವಾ ಚಟ್ನಳ್ಳಿ ಮಹೇಶ್ ಗುರುಗಳಾಗಿರ್ಲಿ, ಅಥವಾ ಆಯೋಜಕರು ಮತ್ತೆ ನಮ್ಮ ಗಾಯಕರಾದ ಚಂದನ್ ಕುಮಾರ್ ಅವರು, ಈ ತರ ಒಂದು ತಂಡ ಒಂದು ಮನೆ ಅಂಗಳಕ್ಕೆ ಒಂದು ಅಭಿಯಾನ ತಗೊಂಡು ಬರ್ತದೆ. ಒಂದು ಮೆಸೇಜ್, ಒಂದು ಸಂದೇಶ, ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಮತ್ತೆ ಒಂದು ಶುಭ ಸಂಕಲ್ಪ ನಮ್ಮ ಜೊತೆ ಇರಲಿ. ಧನ್ಯವಾದಗಳು. ಇನ್ಯಾರು ಮಾತಾಡ್ತೀರಾ? ಮನೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ರೋಹಿತ್ ಅವರು, ರೋಹನ್ ಅವರು ವ್ಯವಸ್ಥೆ ಮಾಡಿದ್ರು. ಅದು ನೋಡಿ ನನಗೆ ಒಂಥರ ಸ್ಫೂರ್ತಿ ಬಂತು. ಇವತ್ತು ನಂಜುಂಡಪ್ಪನವರ ಮನೆಯಲ್ಲಿ ಇದನ್ನ ಇಟ್ಕೊಂಡು ಅಂತ ಕೇಳ್ಕೊಂಡೆ ಬಹಳ ಹತ್ರ ಆಯ್ತು ಅಂತ ಹೇಳಿ ನಾನು ಬಂದೆ. ಬಹುಶಃ ನಂಜುಂಡಪ್ಪರ ವಿವೇಕಾನಂದರ ಪ್ರಭಾವ ನಂಜುಂಡಪ್ಪರ ಮೇಲೆ ಬಹಳ ಇದೆ ಅಂತಂದು ತೋರಿಸುತ್ತೆ. ಯಾಕೆ ಮನೆ ತುಂಬ ವಿವೇಕಾನಂದರ ಫೋಟೋಗಳನ್ನ ಅಲಂಕರಿಸಿದ್ದಾರೆ. ಬಹುಶಃ ಅವರು ನೋಡಿದೀವಿ, ಆದರೆ ಮುಖ ಪರಿಚಯ ಇದ್ದ ಹೊರತು ಅವರ ವಿವರವಾದ ಪರಿಚಯ ಇರಲಿಲ್ಲ. ಇವತ್ತು ಆಕಸ್ಮಿಕವಾಗಿ ಅವರ ಪರಿಚಯ ಆಯಿತು. ಅವರಿಗೆ ಈ ಒಂದು ಆಕಸ್ಮಿಕವಾಗಿ ಈ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೂ ಅವರ ಮನೆಯವರಿಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನಗೆ 60 ವರ್ಷಗಳ ಹಿಂದೆ ನೆನಪಾಗ್ತಿದೆ. 65-66ರಲ್ಲಿ ಧಾರವಾಡದಲ್ಲಿ ಓದುವಾಗ ಮುರುಘಾ ಮಠದಲ್ಲಿ ಒಂದು ತಿಂಗಳ ಕಾರ್ಯಕ್ರಮ ಇತ್ತಲ್ಲಿ. ಪ್ರತಿ ದಿವಸ ಮಧ್ಯಾಹ್ನ ಸಜ್ಕಾಂತಿ ಎನ್ನುವುದು ಗೋಧಿ ಪಾಯಸ ಒಂದು ತಿಂಗಳವರೆಗೆ. ದಾವಣಗೆರೆ ಜನಗಳು ಏನಾದ್ರು ಬಂದ್ರೆ ಅವತ್ತು ಮಾಲ್ದಿ, ಎಂಥದ್ದು ಸಕ್ಕರೆ ಮಾಲ್ದಿ, ಬೆಲ್ಲ ಆಗ್ತಿರ್ಲಿಲ್ಲ, ಸಕ್ಕರೆ ಮಾಲ್ದಿ ಭಾನುವಾರ ಮಾಡ್ತದ್ದು. ಮುರ್ತಂಜಿ ಸ್ವಾಮಿ, ಮಹಾನ್ ಸ್ವಾಮಿಗಳು ಅಂತಿದ್ರು. ಅವರ ಆಶ್ರಮದಲ್ಲಿ ನಿರಂತರವಾಗಿ ವಾರದಲ್ಲಿ 2-3 ಸಲ ಹುಕ್ಕೇರಿ ಬಾಳಪ್ಪ, ಮಲ್ಲಿಕಾರ್ಜುನ್ ಮನ್ಸೂರ್, ಆಮೇಲೆ ಇನ್ನೊಬ್ಬ ಸಂಗೀತ ಭೀಮಸೇನ್ ಜೋಶಿ, ಬಸವರಾಜ್ ರಾಜಗುರು, ನಿಜವಾಗಿ ನಾನು ಅದೃಷ್ಟವಂತ ಅಂತ ಹೇಳ್ತೇನೆ. ಅಂಥವರ ಒಂದು ಸಂಗೀತವನ್ನು ಕೇಳ್ತಕ್ಕಂಥ ಒಂದು ಅವಕಾಶ 60 ವರ್ಷಗಳ ಹಿಂದೆ ನನಗೆ ಒದಗಿ ಬಂದಿತ್ತು. ಆ ಒಂದು ಕಲ್ಚರಲ್, ಆ ಒಂದು ಸಾಂಸ್ಕೃತಿಕ ಒಂದು ನೆಲೆಯನ್ನು ಬರೆದಂಥವ್ರಿಗೆ ಇದು ಇಂಥ ಸುದ್ದಿ ಕೇಳಿದ ಕೂಡ ನಾನು ಹೋಗ್ಬೇಕು ಅನಿಸುತ್ತೆ. ಒಂದು ಹಿರಿಯರು ಹೇಳ್ತಾ ಸಾಮಾನ್ಯವಾಗಿ, ಸತ್ಯನಾರಾಯಣ ಪೂಜೆ ಎಲ್ಲಿದೆ ಅಂತ ಕೇಳಿದ್ರೆ ಕರಿಬೇಕಾಗಿಲ್ಲ, ನೀವೇ ಹೋಗಿ ಭಾಗವಹಿಸ್ಬೇಕಂತ ಒಂದು ಹೇಳ್ತಾ ಒಂದು ಮಾತು ಕೇಳ್ತೇನೆ. ಹಾಗಾಗಿ ಇವತ್ತು ನಂಜುಂಡಪ್ಪ ನಮ್ಮ ತಮ್ಮ ಹೇಳಿದ ಕೂಡಲೇ ನೇರವಾಗಿ ನಾನು ಬಂದೆ. ನಮ್ಮ ತಮ್ಮನ ಮನೆಯಲ್ಲಿ 19ನೇ ತಾರೀಕು ಮಂಗಳವಾರ ಮೌಂಟೇನ್ ಸ್ಕೂಲ್ ಹತ್ರ ಇದೆ. ತಾವೆಲ್ಲರೂ ಸ್ವಪ್ರೇರಿತ ಬರಬೇಕಾಗಿ ನಾನು ಅವರ ಪರವಾಗಿ, ನನ್ನ ತಮ್ಮನ ಪರವಾಗಿ ನಾನು ಕೇಳ್ಕೊಳ್ತೇನೆ. ಹೇಳೋದಾದ್ರೆ, ನಾನು ನಿಜವಾಗ್ಲೂ ಒಂದು ತಪ್ಪು ಮಾಡಿದೆ ಅನಿಸುತ್ತೆ. ಅರಸೀಕೆರೆಯಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾಗ ನಾನು ಅವ್ರನ್ನ ಕರೆಸ್ಬೇಕಾಗಿತ್ತು ಅನಿಸ್ತು. ನಮ್ಮ ಹುಡುಗರು, ನಮ್ಮ ಗಿರಿಜಾಶಂಕರ್ ಕರೆಸಿದೆ. ಗಿರಿಜಾಶಂಕರ್ ಒಳ್ಳೆ ಭಾಷಣ ಮಾಡಿ ನಮ್ಮ ಕಾಲೇಜ್ ನೋಡಿ ಬಹಳ ಖುಷಿ ಪಟ್ರು.
ಹಾಗಾಗಿ ನನಗೆ ಅನಿಸುತ್ತೆ. ಆದರೆ ಮಹೇಶ್ ಅಣ್ಣವ್ರಿಗೆ ನಮಗೆ ಮತ್ತೆ ಅಷ್ಟು ಒಡನಾಟ ಇದ್ದಲ್ಲ. ಇತ್ತೀಚೆಗೆ ಯಾವ ಮಟ್ಟಕ್ಕೆ ಬಂತು ಅಂತ ಹೇಳಿದ್ರೆ, ಅವರ ಮಗನ ವಿವಾಹ ವಿಚಾರವಾಗಿ ನನ್ನ ಮೊಮ್ಮಗಳನ್ನ ನೋಡಿದ್ರು. ಹುಡುಗಿ ಸ್ವಲ್ಪ ಕುಳ್ಳಿ ಅಂತೇಳಿ ನಿಂತಿದ್ರು, ಬೀಗರಾಗ್ತಿದ್ರು ಅಥವಾ ಅಂತ ಬಂದರಾಗ್ತಿದ್ರು. ನನ್ನ ಮಗಳನ್ನು ಮಾಡ್ಕೊಂಡಿದ್ರೆ. ಅದೇ ರೀತಿಯಾಗಿ ನಮ್ಮ ತಮ್ಮನ ಮಗಳು ನೋಡಿದ್ರು ಅಡವಿನಲ್ಲಿ, ಅದು ಸಹಿತ ಆಗಲಿಲ್ಲ. ಹೀಗಾಗಿ ಒಂದು ಕಡೆ ನೆಂಟರು, ಒಂದು ಕಡೆ ಆತ್ಮೀಯರಾಗ್ತಕ್ಕಂಥ ಒಂದು ಅವಕಾಶ ಇರುತ್ತಲ್ಲ. ನಾನು ಹೇಳ್ಕೊಂಡೆ, ಮಹೇಶಣ್ಣ ಋಣಾನುಬಂಧ ಇಲ್ಲ, ಋಣಾನು ಇದ್ರೆ ಖಂಡಿತವಾಗಿ ಆಗ್ತದ್ದು. ಡೋಂಟ್ ವರಿ, ಇನ್ಮೇಲೆ ನಾವು ಸ್ನೇಹಿತರು ಹೌದು, ನೆಂಟರು ಹೌದು ಅಂತೇಳಿ. ಈಗ 2 ವರ್ಷದ ಹಿಂದೆ ಒಂದು ದೊಡ್ಡ ಸಮಾರಂಭ ಮಾಡಿದರು. ಅದನ್ನು ನೋಡಿಬಿಟ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನನಗೆ ಬಹಳ ಆತ್ಮೀಯವಾದಂತ ಅಂತ ಹೇಳಿದ್ರೆ, ಶೇಂಗಾ ಬೀಜ ಕೊಟ್ಟು ಉರು ಮಾಡಿದ್ರು. ತೋಟದಲ್ಲಿ ಸ್ವಾಮಿಗಳು ಬಂದಿದ್ರು. ಜೊತೆಗೆ ನಾನೇನು ಇಷ್ಟಪಟ್ಟದ್ದು ಅಂತ ಹೇಳಿದ್ರೆ, ರಾಗಿದು ಜಾಮೂನ್, ಇದು ಮೈಸೂರು ಪಾಕ್ ಮಾಡೋ ಹಾಗೆ ಜಾಮೂನ್ ಇದು ರಾಗಿ ಕೀಲ್ಸ ಮಾಡಿದ್ರು. ರಾಗಿ ಕೀಲ್ಸ ಹಂಚಿದ್ರು. ಬಹಳ ಖುಷಿಯಾಗ್ಬಿಡ್ತು ನನಗೆ. ಮಹೇಶಣ್ಣ ಹೇಳಿದೆ, ಈ ನಾವು ಎಷ್ಟು ದಿನ ಬದುಕಿದ್ವಿ ಅನ್ನೋ ಮಾತು ಅಲ್ಲ, ಹೇಗೆ ಬದುಕಿವಿ ಅನ್ನತಕ್ಕಂಥ ಮಾತದ್ದು. ಇಷ್ಟೆಲ್ಲ ಜನಗಳ ಒಂದು ಹೃದಯ ಸಂಪತ್ತಿದೆಯಲ್ಲ, ಅದನ್ನು ಗಳಿಸೋದು ಯಾರಿಗೆ ಆಗೋದಿಲ್ಲ. ಯಾವುದಿದ್ರು ಒಳ್ಳೆಯ ಹೃದಯ ಇರಬೇಕು. ನಾನು ಜಾತಿ ಹೇಳ್ತಿದ್ದೆ, ಹೃದಯ ಸಂಪತ್ತನ್ನು ಬೆಳೆಸ್ಕೊಳ್ಳಿ, ಹೃದಯ ಸುದ್ದಿಟ್ಕೊಳ್ಳಿ, ಒಳ್ಳೆಯದಾದ್ರೆ ಮಾಡಿ ಕೆಟ್ಟದಂತೂ ಮಾಡಕ್ಕೆ ಹೋಗಬೇಡಿ. ಹಾಗೆ ರಮೇಶ್ ಅಣ್ಣಿಗೆ ನಿಜವಾಗ್ಲೂ ಇಷ್ಟೆಲ್ಲ ಲಕ್ಷಾಂತರ ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸಿದಾರಲ್ಲ, ಅದರಂಥ ಆಸ್ತಿ ಇನ್ಯಾವುದೂ ಇಲ್ಲ. ನಿಜಕ್ಕೆ ಹೇಳೋದಾದ್ರೆ ಮಹೇಶ್ ಅಣ್ಣವರು ಅಂತಾರಾಷ್ಟ್ರೀಯ ಒಂದು ಖ್ಯಾತಿ ಗಳಿಸಿದ್ದಾರೆ. ಅವರನ್ನು ನಾವು ಎಷ್ಟು ಸ್ಮರಿಸಿದ್ರು, ಅವರಿಗೆ ಹಾರೈಸಿದ್ರು ಸಾಲದು ಅಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಡ್ತಾರೆ. ದೇವರು ನಂಜುಂಡಪ್ಪನವರಿಗೆ ಮತ್ತು ನಮ್ಮ ಮಹೇಶ್ ಅಣ್ಣವರಿಗೆ ದೀರ್ಘಾಯುಸ್ಸು ಕೊಡಲಿ ಅಂತ ಹೇಳ್ಕೊಂಡು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಪೂರೈಸ್ತೀನಿ. ನಂಜುಂಡಣ್ಣ ಅವರು, ನಾವು ಇಲ್ಲೇ ಕೆಳಗೆ ಬಾಡಿಗೆ ಇರೋದು. ಈ ಶುಭ ಸಂಜೆಯ ವಿನಯ್ ಕುಮಾರ್ ಶ್ರೀಯನ್ ಅಂತ ನನ್ನ ಹೆಸರು. ನಾನು BGS ಅಲ್ಲೇ ಓದಿದ್ದು. ಈ ಶ್ರಾವಣ ಸಂಜೆ ಅನ್ನೋದು ಮತ್ತೆ ಆಷಾಢ ಅನ್ನೋದು ಪ್ರತಿಯೊಂದು ಕಾರ್ಯಕ್ರಮಗಳು BGS ಅಲ್ಲೂ ಸಹ ಮಾಡ್ತಾ ಇದ್ರು. ನಾವು ಅವರನ್ನ ಟಿವಿಯಲ್ಲಿ ಸಹ ನೋಡಿದ್ದೀವಿ. ಮತ್ತೆ ಎಲ್ಲ ಯುವಕರು ಮತ್ತೆ ಯುವತಿಯರು ಮತ್ತೆ ಪ್ರತಿಯೊಬ್ಬರು ಒಂದು ಈ ಶ್ರಾವಣದ ಉದ್ದೇಶ, ಆಷಾಢದ ಉದ್ದೇಶ ಮತ್ತು ಈ ಹಿಂದೂ ಧರ್ಮ ಅಂತ ಅಲ್ಲದೆ ಪ್ರತಿಯೊಬ್ಬರು ಸಹ ಈ ಧರ್ಮದ ಬಗ್ಗೆ ತಿಳಿದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮತ್ತೆ ಪ್ರತಿಯೊಬ್ಬರಿಗೂ ಅವರ ಮಾರ್ಗದರ್ಶನಗಳು, ಪ್ರತಿಯೊಬ್ಬರ ಹಿರಿಯರ ಮಾರ್ಗದರ್ಶನಗಳು ಮತ್ತು ಕಿರಿಯರ ಮಾರ್ಗದರ್ಶನಗಳು ಸಹ ಕೆಲವೊಂದು ಯಾರು ಒಳ್ಳೇದು ಹೇಳ್ತಾರೆ ಅವರನ್ನು ಸಹ ಗುರುಗಳು ಅಂತಾರೆ. ಸೊ ಪ್ರತಿಯೊಂದು ಮತ್ತು ನಾವು ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ವೈದ್ಯೋ ನಾರಾಯಣ ಹರಿ ಅಂತಾನೆ ಹೇಳ್ತಾರೆ. ವೈದ್ಯರು ಒಂದು ನಾರಾಯಣ ಅಂದ್ರೆ ಒಂದು ಏನೋ ಒಂದು ಗಾಡ್ ಅಂತ ಹೇಳ್ತಾರೆ. ಸೊ ಇದನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೋಸ್ಕರ ನಂದು ಒಂದು ಚಿಕ್ಕ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಮಾತಾಡಿದ್ರು ನಿಮ್ಮ ಹತ್ರ ಹಂಚ್ಕೊಂತೀನಿ. ನಾನು RTO ಆರಾಧ್ಯ, ನಮ್ಮ ರುದ್ರೇಶ್ ಸರ್ ಇದ್ರು, ಪ್ರಿನ್ಸಿಪಾಲ್ ಇದ್ರು. ಹಿಂಗೆ ಮಾತಾಡೋಕೆ ಬಿಟ್ಟು ನಿಮ್ಮ ಅಭಿಪ್ರಾಯ ಏನಾರು ಹೇಳಿ ಅಂತೇಳಿ ಅವರೊಂದು ಮಾತು ಹೇಳಿದ್ರು. ಮಹೇಶಣ್ಣ, ಖಚಿತವಾಗಿ ಹೇಳ್ತೀನಿ, ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಂದು 1 ವರ್ಷ ಆಯಸ್ ಜಾಸ್ತಿ ಆಗುತ್ತೆ ಅಂತೇಳಿ. 28 ದಿವಸ ಬಂದ್ರೆ 28 ವರ್ಷ ಡೆಫಿನೆಟ್ ಜಾಸ್ತಿ ಆಗುತ್ತೆ ಅಂತೇಳಿ ಈ ರೀತಿ ಸಕಾರಾತ್ಮಕ ಹೇಳ್ತಕ್ಕಂಥ ಸಮೂಹ ಇದೆಯಲ್ಲ, ಅದು ಖುಷಿ ಸಂಗತಿ. ರೈಟ್, ಖುಷಿ ಆಗ್ಬಿಡ. ವೆಲ್ ಟಾಪ್, ತುಂಬ ಚೆನ್ನಾಗಿ. ಮಹೇಶ್ ಅಣ್ಣ ಅವ್ರದ್ದು ತುಂಬ ಕಾರ್ಯಕ್ರಮಗಳನ್ನ ಟಿವಿಲೆಲ್ಲ ವೀಕ್ಷಣೆ ಮಾಡಿದ್ದೀವಿ. ಆದರೆ ನಾವು ಹಿಂಗೆ ಲೈವ್ ಆಗಿ ನೋಡಿದ್ದು ತುಂಬ ಖುಷಿ ಆಯಿತು. ವಿಚಾರಗಳು ಅಷ್ಟೇ ಮಿಂಚು ಥರ ನೀವು ಮಾತಾಡ್ತಿದ್ರೆ ನಮ್ಮ ಕಣ್ಣೆದುರಿಗೆ ಪ್ರತಿಯೊಂದು ಬರ್ತಿತ್ತು. ನಾವು ಯಾವ ಅಮೇರಿಕಾ ನೋಡಿಲ್ಲ, ಚಿಕಾಗೋ ನೋಡಿಲ್ಲ, ನಿಮ್ಮ ಮಾತಲ್ಲೇ ಎಲ್ಲ ನೋಡಾಯ್ತು. ತುಂಬ ಖುಷಿ ಆಯಿತು. ವಿವೇಕಾನಂದರ ಬಗ್ಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ವಿಚಾರನ ನೀವು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರ. ಬಹಳ ಖುಷಿಯಾಗಿದೆ. ನೀವು ಹೇಳ್ದಂಗೆ ನಮ್ಗೂ 1 ವರ್ಷ ಏನೋ ಜಾಸ್ತಿ ಆಗಿದೆ. ಇಲ್ಲ, ಅದರಲ್ಲಿ ನಾವು ಅಂದ್ಕೊಂಡಿರೋದು ನಾವು ವೇಸ್ಟ್ಗಳು ಅಂತ. ನಮ್ಮ ಆಯಸ್ಸು ನಿಮಗೆ ದೇವ್ರು ಕೊಟ್ಟು ನೀವು ಇನ್ನೂ 106 ವರ್ಷ ಇರಬೇಕು, 106 ಕಾರ್ಯಕ್ರಮ ಮಾಡಬೇಕು.
ತುಂಬಾ ಜನಕ್ಕೆ ನೀವು ಸ್ಫೂರ್ತಿ. ಯುವಕರಿಗೂ ಅಷ್ಟೇ, ವಯಸ್ಸಾಗಿರ್ಬೋದು ಬಟ್ ಮನ್ಸಲ್ಲಿ ನೀವು ಯುವಕನೇ. ಮಹೇಶ್ ಬಹಳ ಖುಷಿ ಆಯ್ತು. ಇದೇ ತರ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸ್ತೀವಿ, ನಮ್ಮ ಶಕ್ತಿಲಿ ಆಗಿದ್ದು ಸೇವೆ ಮಾಡ್ತೀವಿ. ಭಾರಿ ಖುಷಿ ಆಯ್ತು. ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ, ನಾನು ಕೂತ್ರೆ ಸ್ವಲ್ಪ ಬಿಡಿಸಿ ಹೇಳ್ತಿರ್ತಾರೆ, ನಮಗೆ ಅರ್ಥವಾಗದಿದ್ರು ಅರ್ಥವಾಗಂಗೆ ಹೇಳ್ತಾರೆ ಅದ್ರ ಬಗ್ಗೆ. ಎಲ್ಲ ಲಕ್ಷ್ಮೀಕಾಂತ್ ಎಲ್ಲ ಬಂದಿದ್ದೀಯಲ್ಲ 24ಕ್ಕೆ ಎಲ್ಲರೂ ದಯವಿಟ್ಟು ಬನ್ನಿ, ಚೆನ್ನಾಗಿ ಒಂದು ಉದ್ಘಾಟನೆ. ಮತ್ತೆ ನಮ್ಮ ಚಂದನ್ ಸರ್ ಹಾಡ್ ಕೇಳಿ ತುಂಬಾ ಮನ್ಸಿಗೆ ಸಂತೋಷ. ನಾವು ಸಂಗೀತ ಪ್ರೇಮಿ, ತುಂಬಾ ಸಂತೋಷ ಆಗಿದೆ. ಇಲ್ಲ, ನಾನು ಆ ಕಾರಣಕ್ಕೆ ಚಂದನ್ ಕರ್ಕೊಂಡ್ ಬಂದಿದ್ದಕ್ಕ. ಏನಾಗುತ್ತೆ ಅಂದ್ರೆ ಒಂದು ಟ್ರ್ಯಾಕ್ ಇದೆ ನೋಡಿ, ಒಂದು ಇಂಥ ಮಾತಿನ ಮುಖೇನ ಒಂದು ವಿಕಾಸ ಆಗುತ್ತೆ, ಬಟ್ ಅವ್ರು ಹಾಡಿನ ಮುಖೇನ ಒಂದು ವಿಲಾಸ ಸಿಗುತ್ತೆ. ಹೌದು, ವಿಲಾಸ ಮತ್ತು ವಿಕಾಸದ ಸಂಗಮ ನಮ್ಮ ಶ್ರಾವಣ ಸಂಜೆ ಅಂತ. ಹೌದು, ಡೆಫಿನೇಷನ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಚ್ಚುಕಟ್ಟಾದ ಕಾರ್ಯಕ್ರಮ. ನಿಮ್ಮ ಹಾಡು ಬಹಳ ಚೆನ್ನಾಗಿತ್ತು. ಅದೇ ತರ ಆಡಿಸಿ ರಂಜಿಸಿ ನಮ್ಮನ್ನೆಲ್ಲ ಸಂತೋಷ ಪಡಿಸಿ. ಶುಭವಾಗಲಿ ಸರ್. ನಿಮಗೆ ನಿರಂತರವಾಗಿ ಸಾಹಿತ್ಯದ ರಸದೌತಣ ನಿಮ್ಮ ಮನೆ ಅಂಗಳದಲ್ಲಿ ಆಗಲಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಒಂದು 3 ಜನ ರೀಚ್ ಆಗಲಿ. ಹೇಳಿದ್ರೆ ನಾವು ಸುಮಾರು ಅದು ಮಹೇಶಣ್ಣ ಬರ್ತೀವಿ ಅಂದ್ರೆ ಎಷ್ಟು ಜನ ನಾನು ಲಕ್ಷ್ಮಕ್ಕ ತಿಳಿಸಿದ್ರೆ ಸಾಕಾಯ್ತು. ನಮ್ಗೂ ಗೊತ್ತಾಗಿಲ್ಲ. ನಾವು ಜೈನ ಬನ್ನಿ ಬನ್ನಿ ಬನ್ನಿ. ಅವರೆಲ್ಲರ ಒಂದು ಸಂಯುಕ್ತ ಪ್ರಯತ್ನದಿಂದ ಈ ಒಂದು ಶ್ರಾವಣ ಮಾಸದ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಅವರು ನಮ್ಮ ವಿನಂತಿಯ ಮೇರೆಗೆ ಅತ್ಯಂತ ಕೇವಲ 2-3 ದಿವಸ ಹೇಳಿದ ಒಂದು ಅರ್ಧ ಗಂಟೆ ಒಳಗೇನೆ ಒಂದು ಪವಾಡ ಅನ್ನೋ ರೀತಿ ಅವರು ಒಪ್ಪಿಕೊಂಡು ನಮಗೊಂದು ಅವಕಾಶವನ್ನು ಮಾಡಿಕೊಟ್ರು. ಪತ್ರಿಕೆಯಲ್ಲಿ ಬಂದ ವಿಚಾರವನ್ನು ನೋಡಿ ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿದೆ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ. ತಕ್ಷಣ ಅವರು ಮಹೇಶ್ ಅಣ್ಣವ್ರ ಜೊತೆಗೆ ಮಾತಾಡಿ ಇದೊಂದು ವಿಚಾರವನ್ನು, ಇದು ಕಾರ್ಯಕ್ರಮವನ್ನು ಹಮ್ಮಿ ನಮಗೆ ಒಂದು ಸೌಭಾಗ್ಯ ಅಂತ ಕೊಟ್ಟರು. ಇದು ಒಂದು ಇವತ್ತು ನಾವು 2 ಸನ್ನಿವೇಶಗಳನ್ನು ನೋಡಿದ್ವಿ. ಬಸವಣ್ಣನವರ ಅನುಭವ ಮಂಟಪ ಮತ್ತು ಸ್ವಾಮಿ ವಿವೇಕಾನಂದರು ಹೇಗೆ ನಮ್ಮ ದೇಶದ ಒಂದು ಆಧ್ಯಾತ್ಮಿಕ ಅಭಿವೃದ್ಧಿಗಾಗಿ ಹೋರಾಡಿದ್ರು ಅನ್ನೋದನ್ನ ನಾವು ಅವರ ಪ್ರತ್ಯಕ್ಷವಾಗಿ ಇವತ್ತು ಕಂಡಿದ್ದಾಯ್ತು. ಅವರು ಹೇಗೆ ಮಾತಾಡಿದ್ರು ಅನ್ನೋದು ನಾವು ನೋಡಿದ್ದಿಲ್ಲ. ಇವತ್ತು ನಾವು ಪ್ರತ್ಯಕ್ಷವಾಗಿ ಅವರು ಮಾತಾಡೋ ರೀತಿಯಲ್ಲೇ ನಾವು ಅದನ್ನ ಕಂಡುಕೊಂಡ್ವಿ. ಸ್ವಾಮಿ ವಿವೇಕಾನಂದರು ಹೇಗೆ ಮಾತಾಡಿರ್ಬೋದು ಅಂತ ಹೇಳಿ. ಅದೇ ರೀತಿ ಜಗಜ್ಯೋತಿ ಬಸವೇಶ್ವರ ಅವರಿಗೆ ಎಲ್ಲರೂ ಸಹಿತ ಬಸವಣ್ಣವರು ಅಂತ ಕರೀತಾರೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಸನ್ಮಾನ್ಯ ಮಹೇಶ್ ಅವ್ರಿಗೆ ಮಹೇಶ್ ಅಣ್ಣ ಅಂತ ಹೇಳಿ ಎಲ್ಲರೂ ಸಹಿತ ಪ್ರೀತಿಯಿಂದ ಆ ಕರೆಯ ಒಂದು ಮಾತಿದೆಯಲ್ಲ, ಅದು ಕೊನೆಯವರೆಗೂ ಸಹಿತ ಉಳಿಯ ಅಂತದ್ದು. ಅವರಿಗೆ ಪರಮಾತ್ಮನು ಆನಂದ ಐಶ್ವರ್ಯ ಕೊಟ್ಟು ಸೆಂಚುರಿ ನಾಟ್ ಔಟ್ ಅಂತಾರಲ್ಲ, ಆ ರೀತಿ ಶತಾಯುಷಗಳಾಗಿದ್ದು ಅವರಿಂದ ಹೆಚ್ಚಿನ ಸೇವೆ ಆಗಲಿ ಅಂತ ಹೇಳಿ ನಾವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಅವರ ಇವತ್ತು ನಮಗೆ ಒಂದು ರಸದೌತಣವನ್ನ ಉಣಿಸಿದ್ದಾರೆ. ನಾವು ಅವ್ರು ಏನು ಹೇಳಿದ್ರು ಅನ್ನೋದನ್ನ ನಾವು ಮನನ ಮಾಡ್ಕೋಬೇಕು. ಇಲ್ಲಿ ಕಿವಿ ಕೇಳಿ ಈ ಕಿವಿಯಲ್ಲಿ ಬಿಡಬಾರ್ದು. ಸಾಮಾನ್ಯವಾಗಿ ಶ್ರೋತೃಗಳಲ್ಲಿ 3 ತರ ಇರ್ತಾರಂತೆ. ಒಂದು ಕಿವಿಯಲ್ಲಿ ಕೇಳಿದ್ದೆಲ್ಲ ಇನ್ನೊಂದು ಕಿವಿ ಮೂಲಕ ಬಿಟ್ಟು ಬಿಡೋದು. ಇನ್ನು ಕೆಲವರು ಕೇಳ್ತಾರೆ, ಅದನ್ನ ಮಾತಾಡಿ ಕಳ್ಕೊಂಡು ಬಿಡ್ತಾರೆ. ಇನ್ನು ಕೆಲವರು ಈ ತರ ಅಂತ ಅಮೂಲ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಹೃದಯದಲ್ಲಿ ಕಾಪಾಡಿಕೊಂಡು ಮನನ ಮಾಡಿಕೊಂಡು ಅದರಿಂದ ಅವರು ಜೀವನವನ್ನು ಉದ್ಧಾರ ಮಾಡ್ಕೊಳ್ತಾರೆ. ಹಾಗಾಗಿ ಈಗ ಕೊನೆಗೆ ಮಾತಾಡಿದ್ನಲ್ಲ ಹುಡುಗ ವಿನಯ್ ಅಂತ ಹೇಳಿ, ನಮ್ಮನೆಯಲ್ಲಿ ಕೆಳಗಡೆ ಬಾಡಿಗೆಯಲ್ಲಿರೋ ನಮ್ಮ ಉಮಾದೇವ್ರ ಮೊಮ್ಮಗ, ಅವನು ವಿಚಿತ್ರವಾಗಿ ಆಡ್ತಿರ್ತಾನೆ. ಆದ್ರೆ ಅವ್ರ ಮಾತಿನ ಪ್ರಭಾವದಿಂದ ಅವನು ಬಂದು ಮಾತಾಡಿದ್ದೆ ನಮಗೊಂದು ಸಂತೋಷದ ವಿಚಾರ. ಆ ರೀತಿ ಆ ಒಂದು ಪರಿವರ್ತನೆ ಆಗ್ಬೇಕು. ಸಮಯ ಕಡಿಮೆ ಇದ್ದರಿಂದ ನಾನು ಸಾಕಷ್ಟು ಎಲ್ಲ ಸುತ್ತಮುತ್ತ ಕೆಲವರಿಗೆಲ್ಲ ಹೋಗಿ ಹೇಳಿ ಬಂದೆ. ಬೆಳಗ್ಗೆ ಮೊದಲು ಲಕ್ಷ್ಮಕ್ಕರಿಗೆ ಹೇಳಿದೆ, ಅವ್ರು ಒಂದು ಮಾತು ಹೇಳಿದ್ರು, ನಿಮ್ಮನೆಗೆ ಬರ್ತಾರ ಮಹೇಶ್ ಅಣ್ಣವರು ಅಂತ ಹೇಳಿ. ಆಮೇಲೆ ಬಹಳ ಖುಷಿ ಆಯ್ತು. ಆ ರೀತಿ ಆಮೇಲೆ ಈ ಸನ್ಮಾನ ಮಾಡೋದು ನೋಡಿ, ನಾವು ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತದ್ದು ಆ ಫೌಂಡೇಶನ್ ಅವರು
ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ಆ ರೋಹನ್ ಮತ್ತು ಅವರ ಒಂದು ತಂಡ ಆಯೋಜಕರಿಗೆ ಸನ್ಮಾನ ಮಾಡೋದು ನಿಜವಾಗ್ಲೂ ಸಹಿತ ನಾವೆಲ್ಲೂ ಕೇಳಿಲ್ಲ. ಮತ್ತೊಂದು ವಿಶೇಷ ಅಂದ್ರೆ ಬೆಂಗಳೂರು ದೊಡ್ಡ ಕಾರ್ಯಕ್ಷೇತ್ರ ಈ ತರ ಮಾಡ್ತಿದ್ದಾರೆ. ಹಾಗಾಗಿ ನಾನು ಅವರಲ್ಲಿ ಕೇಳ್ಕೊಳ್ಳೋದು ಇಷ್ಟನೇ. ಪುನಃ ಹಾಗಾಗಿ ಬಂದು ನಮ್ಮಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಇನ್ನು ಪೂರ್ತಿ ಹೌಸ್ಫುಲ್ ಆಗೋ ರೀತಿ ನಾವು ಪ್ರಯತ್ನ ಎಲ್ಲರೂ ಈಗ ಬಂದಿರೋ ಇವರೆಲ್ಲರೂ ಸಹಿತ ಘಟಾನುಘಟಿಗಳೇ. ಅವರು ಭುವನೇಶ್ವರಿ ಲಕ್ಷ್ಮ ಎಲ್ಲರೂ ಸಹಿತ ಸೇರಿದ್ರೆ ಮನಸ್ಸು ಮಾಡಿದ್ರೆ ಸೇರಿಸ್ತಾರೆ. ಮತ್ತೆ ನಿಮ್ಗೆ ಮುಂದೆ ನಮ್ಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಮಾಧ್ಯಮ ಪ್ರತಿಷ್ಠಾನದ ಸನ್ಮಾನ್ಯ ಶ್ರೀ ಪ್ರಭುಲಿಂಗ ಶಾಸ್ತ್ರಿಗಳು ನಮಗೆ ತುಂಬಾ ಆತ್ಮೀಯರು, ನಮಗೆ ಅವರು ಗುರುಗಳು. ಅವರ ಮನೆಯಲ್ಲಿ ಅವರ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀಬೇಕಾದ್ರೆ ನಾನು ಅನ್ಕೊಳ್ತಾ ಇದ್ದೆ, ನಮ್ಮನೆಯಲ್ಲೂ ಯಾಕೆ ಈ ಥರ ಒಂದು ಕಾರ್ಯಕ್ರಮ ಆಗಬಾರ್ದು ಅಂತ ಹೇಳಿ ಅವರು ಅದಕ್ಕೆ ಎಲ್ಲರೂ ಸೇರಿ ಅವಕಾಶ ಮಾಡಿಕೊಟ್ರು. ಈ ದಿನ ಒಂದು ವಿಶೇಷ ಕಾರ್ಯಕ್ರಮ ಆಯಿತು. ಮತ್ತೆ ಅಣ್ಣ ಬಸವಣ್ಣನವರ ಆ ಒಂದು ಅನುಭವ ಮಂಟದ ವಚನಗಳನ್ನು ಎಷ್ಟು ಸುಂದರವಾಗಿ ಅವರು ಚಂದನ್ ಮತ್ತು ತಂಡ ಅದು ಕೇಳ್ತಾ ಇದ್ರೆ ಇನ್ನು ಅಯ್ಯೋ ಮುಗಿದೋಗುತ್ತಲ್ಲ, ಎಂತೆಂಥ ವಚನಗಳನ್ನ ನಮಗೆ ವಚನ ಧಾರೆಯನ್ನು ಹರಿಸಿದ್ರು. ಹಾಗಾಗಿ ಒಂದು ಆ ವಚನ ಗೀತೆಗಳದ್ದೇ ಒಂದು ಕಾರ್ಯಕ್ರಮ ನಡೆಸ್ಬೋದು. ಅದೇ ರೀತಿ ಹಿರಿಯರಾದ ಸನ್ಮಾನ್ಯ ರುದ್ರೇಶ್ ಅವರ ಅಣ್ಣನವರು ಪ್ರಿನ್ಸಿಪಾಲ್ರವರು, ಅವರನ್ನ ನೋಡಿದ್ರೆ ನಮ್ಗೊಂದು ಖುಷಿ ಆಗತ್ತೆ. ಎಷ್ಟು ಒಂದು ವಯೋ ಇದ್ರಲ್ಲೂ ಅನುಭವಸ್ಥರು, ಅದು ನಮ್ಮ ಭಾಗ್ಯ. ಸಾತ್ವಿಕರು.